ಎಲ್ರು ಇದ್ದೀರಲ್ಲ, ದಯವಿಟ್ಟು ಎಲ್ರು ಹೌದು brother. ಸೂಕ್ಷ್ಮವಾಗಿ ಧ್ಯಾನದಿಂದ ಕೇಳ್ಬೇಕಂತ ರಿಕ್ವೆಸ್ಟ್ ಮಾಡ್ತೀನಿ. ಓಕೆ, ನಿಮ್ಮ ತುಂಬಾ ಕನ್ಫ್ಯೂಷನ್ಗಳು, ಸಾಕಾದಷ್ಟು ಕನ್ಫ್ಯೂಷನ್ಗಳನ್ನು ಕ್ಲಿಯರ್ ಮಾಡ್ಲಿಕ್ಕೆ ಇರುವಂತ ಒಂದು ಪ್ರಕಟಣೆ. ಓಕೆನಾ? ಹೇಗೆ ಯೇಸುಸ್ವಾಮಿ ಮತ್ತಾಯ 5:48 ಹೇಳ್ತಾರೋ, ಹೇಗೆ ನಿಮ್ಮ ತಂದೆ ಪರಲೋಕದಲ್ಲಿ ಪರಿಪೂರ್ಣರಾಗಿದ್ದಾರೋ ಹಾಗೆ ನೀವು ಸಹ ಪರಿಪೂರ್ಣರಾಗಿರ್ಬೇಕೆನ್ನುವುದೇ ಕರ್ತನ ಆಸೆ. ಅದೇ ರೀತಿ ಪೌಲನು ಸಹ ಹೇಳ್ತಾನೆ, ನೀವೆಲ್ಲರೂ ನಿಮಗೆ ಎಲ್ಲಾ ರೀತಿಯ ಬುದ್ಧಿಯ ವಿಷಯಗಳನ್ನು ಹೇಳಿ ಜ್ಞಾನವಂತರನ್ನ ಆಗಿ ಮಾಡಿ ಕ್ರಿಸ್ತನಲ್ಲಿ ನೀವು ಪರಿಪೂರ್ಣರಾಗಬೇಕೆನ್ನುವುದೇ ಪೌಲನು ಸಹ ಆಸೆ ಪಡ್ತಾ ಇದ್ದಾನೆ. ಹಾಗಾದ್ರೆ ನಾವು ಈ ಸಮಯದಲ್ಲಿ ಅರ್ಥ ಮಾಡ್ಕೊಳ್ಳೋದಿದೆ, ಈ ಪಿಕ್ಚರ್ ಅನ್ನು ನೋಡಿ ಅರ್ಥ ಮಾಡ್ಕೊಳ್ಳೋಣ. ಯಾಕೆಂದ್ರೆ ನಮ್ಮ ಜೀವಿತದಲ್ಲಿ ನಾವೆಲ್ಲರೂ ದೇವರ ವಾಕ್ಯಗಳನ್ನು ಕೇಳ್ತೀವಿ, ಅನೇಕ ಪ್ರೀಚರ್ಗಳಿಗೆ ಕೇಳ್ತೀವಿ. ಎಲ್ಲರೂ ಕೇಳ್ತಿರಲ್ವ, ಯೂಟ್ಯೂಬ್ ಯೂಸ್ ಮಾಡ್ತಾರೆ, ಬೇರೆ ಬೇರೆ ಮೀಡಿಯಾಗಳನ್ನು ಯೂಸ್ ಮಾಡ್ತಾರೆ, ಸಭೆಗಳಿಗೆ ಹೋಗ್ತೀವಿ, ಸಭೆಗಳಲ್ಲಿ ಒಂದೊಂದು ಸಂಡೇಗೆ ಒಂದೊಂದು ಸಬ್ಜೆಕ್ಟ್ಗಳನ್ನ ಕಲಿಸ್ತಾರೆ, ಒಂದೊಂದು ಏರಿಯಾದಲ್ಲಿ ಕಲಿಸ್ತಾರೆ. ಓಕೆ, ಹೀಗೆ ಕಲಿಯುವಾಗ ಒಬ್ಬೊಬ್ಬರ ಸಂದೇಶಗಳನ್ನು ಕೇಳುವಾಗ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕಲಿಸ್ತಾರೆ. ಅವಾಗ ಆ ಅರ್ಥ ಮಾಡಿಕೊಂಡು ಕೆಲವೊಮ್ಮೆ ಸಂತೋಷಗೊಳ್ತಾರೆ, ಕೆಲವೊಮ್ಮೆ ಕನ್ಫ್ಯೂಸ್ ಆಗ್ತಾರೆ, ಕೆಲವೊಮ್ಮೆ ನಿರಾಸೆ ಆಗ್ತಾರೆ. ಈ ರೀತಿಯಾದ ಸಂಗತಿಗಳು ನಮ್ಮ ಜೀವನದಲ್ಲಿ ನಡೀತಾ ಇರುತ್ತೆ. ಈ ಪಜಲ್ ಅನ್ನ ಸ್ವಲ್ಪ ನೋಡಿ. ಈ ಪಜಲ್ ಅಂದ್ರೆ ತುಂಡು ತುಂಡು ಆಗಿರುವಂತ ಒಂದು ಪೇಪರ್ ಅಥವಾ ಬೋರ್ಡಿನ ತುಂಡುಗಳನ್ನು ಒಂದು ಸೇರಿಸಿದಾಗ ಆ ಬೋರ್ಡ್ ಮೇಲೆ ರಚಿಸಿದಂತ ಚಿತ್ರವು ಪರಿಪೂರ್ಣತೆಗೆ ಬರುತ್ತೆ. ಹೌದಲ್ವಾ? ಈ ಚಿತ್ರದಲ್ಲಿ ನಾನು ಅನೇಕ ವಿಷಯಗಳನ್ನು ಬರೆದಿದ್ದೇನೆ. ಇವಾಗ ಮಾಡಿದ್ದದ್ದು ಜಸ್ಟ್ ಅನೇಕ ವಿಷಯಗಳನ್ನು ಬರೆದಿದೆ. ಮೊದಲನೇದಾಗಿ ಇಟರ್ನಿಟಿ ಅಂದ್ರೆ ನಿತ್ಯ ಜೀವನ, ಎರಡನೇದು ಸಾಲ್ವೇಷನ್ ಅಂತ ಹೇಳಿದ್ರೆ ರಕ್ಷಣೆ, ಆಮೇಲೆ ಫುಡ್ ಅಂತ ಹೇಳಿದ್ರೆ ಆಹಾರ, ಆಮೇಲೆ ಕೆಳಗೆ ಹೋಪ್ ಇದೆ, ಹೋಲಿನೆಸ್ ಇದೆ, ಪ್ರೀತಿ ಇದೆ, ಪಾಪ ಇದೆ, ರೋಗಗಳು ಇದ್ದಾವೆ, ಫ್ಯಾಮಿಲಿ ಇದೆ, ಬಂಧನ, ಪ್ರಾರ್ಥನೆ, ಶ್ರೀಮಂತಿಗೆ, ಆಶೀರ್ವಾದಗಳು, ಸೇವೆ, ಬಡತನ, ಮತ್ತೆ ನರಕ, ಮತ್ತೆ ನ್ಯಾಯ ತೀರ್ಪು. ಇನ್ನೂ ಹಲವಾರು ಸಬ್ಜೆಕ್ಟ್ಗಳಿದ್ದಾವೆ, ಆದ್ರೆ ಒಂದು ಎಕ್ಸಾಂಪಲ್ಗೋಸ್ಕರ ಇಷ್ಟು ಸಬ್ಜೆಕ್ಟ್ಗಳನ್ನು ಈ ಒಂದು ಮನುಷ್ಯನ ರೂಪದ ಶರೀರದಲ್ಲಿ ನಾನು ಇದನ್ನೆಲ್ಲ ಇಟ್ಟಿದ್ದೇನೆ. ನಾವು ಪರಿಪೂರ್ಣರಾಗಿರ್ಬೇಕಂತ ಹೇಳಿದ್ರೆ ಇವೆಲ್ಲ ವಿಷಯಗಳನ್ನು ನಾವು ಮಾಹಿತಿಯನ್ನು ಹೊಂದಿರಬೇಕು. ಇವೆಲ್ಲ ವಿಷಯಗಳ ಬಗ್ಗೆ ಪರಿಜ್ಞಾನವನ್ನು ನಾವು ಹೊಂದಿರಬೇಕು. ಯಾವುದೇ ವಿಷಯದ ಬಗ್ಗೆ ಪರಿಜ್ಞಾನ ಕಡಿಮೆ ಆದಾಗ ನಮ್ಮ ಜೀವಿತದಲ್ಲಿ ಏರುಪೇರುಗಳಾಗ್ಲಿಕ್ಕೆ ಆರಂಭವಾಗ್ತದೆ. ನೋಡಿ, ಮೊದಲನೇದಾಗಿ ಅಲ್ಲಿ ನಿತ್ಯ ಜೀವಿತದ ಬಗ್ಗೆ ಬರೆಯಲ್ಪಟ್ಟಿದೆ. ಹೌದಾ? ಇಟರ್ನಿಟಿ ಅಂದ್ರೆ ನಿತ್ಯ ಜೀವನ. ಪ್ರತಿಯೊಂದು ಮನುಷ್ಯನು ನಿತ್ಯ ಜೀವನ ಹೊಂದ್ಕೊಳ್ಬೇಕು, ನಾಶವಾಗಬಾರ್ದು, ನರಕಕ್ಕೆ ಹೋಗ್ಬಾರ್ದು ಅಂತ ಯೇಸು ಸ್ವಾಮಿ ಅನೇಕ ವಾಕ್ಯಗಳಿಂದ ನಿತ್ಯ ಜೀವದ ವಾಕ್ಯಗಳನ್ನು ಕಲಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್. ನಿತ್ಯ ಜೀವದ ವಾಕ್ಯಗಳನ್ನು ಕಲಿಸುವಾಗ ನಿತ್ಯ ಜೀವದ ಅರಿವಿಲ್ಲದವರಿಗೆ ನಿತ್ಯ ಜೀವಿತ ಏನೆಂಬುದನ್ನು ಯೇಸು ಸ್ವಾಮಿ ಕಲಿಸ್ಕೊಟ್ಟಿದ್ದಾರೆ, ಪ್ರೀತಿಯಿಂದ ಕಲಿಸ್ಕೊಟ್ಟಿದ್ದಾರೆ. ಅದೇ ಯೇಸು ಸ್ವಾಮಿ ಬದುಕಿರುವಂತ ಸಮಯದಲ್ಲಿ ಎರಡು ರೀತಿಯ ಜನರು ಇದ್ರು. ಒಂದು ಪಾಪಿಗಳಿದ್ರು, ಇನ್ನೊಂದು ನೀತಿವಂತರೆಂಬ ಫರಿಸಾಯರು, ಸದುಸಿಯರು ಇದ್ರು. ದೇವರ ವಾಕ್ಯವನ್ನು ಅರ್ಥ ಸಹ ನಿತ್ಯ ಜೀವನದ ಬಗ್ಗೆ ತಿಳಿದುಕೊಂಡ್ರೂ ಸಹ ಅವರ ಹೃದಯ ಕಲ್ಲುಗಳಾಗಿತ್ತು. ಹಾಗಾಗಿ ದೇವರು ಪಾಪಿಗಳನ್ನು ಕರೆದು ಅವರನ್ನು ಗುಣಪಡಿಸಿ ಅವರಿಗೆ ನಿತ್ಯ ಜೀವವನ್ನು ಪ್ರೀತಿಯಿಂದ ಕಲಿಸ್ತಾರೆ. ಆದ್ರೆ ಅವರಿಗೆ ಖಂಡಿಸ್ಬಿಟ್ಟು, ನೀವು ಅಬ್ರಾಹ್ಮನ ಸಂತತಿಯವರು ಆಗ್ಬಿಟ್ಟು ಸಹ ನೀವು ನರಕಕ್ಕೆ ಹೋಗ್ತೀರಾ ಅಂತ ಅವರಿಗೆ ಖಂಡಿಸ್ತಾರೆ. ನೀವೆಲ್ಲ ವಾಕ್ಯಗಳನ್ನು ಗೊತ್ತಿದೆ ನಿಮ್ಗೆ, ನೀವು ಬಾಯಿಂದ ಮಾತ್ರ ಆರಾಧಿಸ್ತೀರಿ, ಆದ್ರೆ ನಿಮ್ಮ ಹೃದಯ ದೂರ ಇದೆ ಅಂತ ಖಂಡಿಸ್ತಾರೆ. ಅದ್ರ ನಿತ್ಯ ಜೀವನ ನಿಮ್ಗೆ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಅನೇಕ ವಾಕ್ಯಗಳನ್ನು ಅವರು ಅಲ್ಲಿಗೆ ಹೇಳ್ತಾರೆ. ಈ ರೀತಿಯಾಗಿ ನಿತ್ಯ ಜೀವಿತದ ಬಗ್ಗೆ ಪಾಪಿಗಳಿಗೆ ಅವರಿಗೆ ಆಶ್ವಾಸನೆ, ಹೋಪ್ ಸಿಗುವಾಗಿ ಅವರಿಗೆ ನಿತ್ಯ ಜೀವದ ವಾಕ್ಯಗಳನ್ನು ಹೇಳ್ತಾರೆ. ಅದು ಇಡೀ ಲೋಕಕ್ಕೆ ಸಹ ಅದು ಅನ್ವಯವಾಗುತ್ತೆ. ಅದೇ ರೀತಿ ನಿತ್ಯ ಜೀವವನ್ನು ಅರಿತುಕೊಂಡು ಅದರಂತೆ ನಡೆಯದೆ, ಯೇಸುವನ್ನು ಹಿಂಬಾಲಿಸದೆ, ಸತ್ಯದೇವರನ್ನು ಹಿಂಬಾಲಿಸದೆ ಇರುವಂತವರಿಗೆ ಯೇಸು ಸ್ವಾಮಿ ಹೇಳ್ತಾರೆ ಅವರಿಗೆ ನರಕದ ದಂಡನೆ ಉಂಟೆಂಬುದನ್ನು ಸಹ, ನರಕದ ಬಗ್ಗೆ ಸಹ ಕಲಿಸ್ತಾರೆ. ನೋಡಿ, ಆ ಕೆಳಗಡೆ ನಾನು ಹೆಲ್ ಅಂತ ಬರೆದಿದ್ದೀನಿ.
ಓಕೆ, 2 ಸಬ್ಜೆಕ್ಟ್ ಅನ್ನು ಅವರು ಬ್ಯಾಲೆನ್ಸ್ ಮಾಡಿ ಕಲಿಸ್ತಾರೆ. ಒಂದು ವೇಳೆ ಯೇಸು ಸ್ವಾಮಿಯನ್ನು ನಂಬದೆ ಹೋದ್ರೆ ಅವರಿಗೆ ನಿತ್ಯ ದಂಡನೆ ಆಗುವುದು, ನಿತ್ಯ ಶಿಕ್ಷೆ ಆಗುವುದು, ನರಕದಲ್ಲಿ ಹುಳಗಳಿದ್ದಾವೆ, ಸಾಯುವುದಿಲ್ಲ, ಅಲ್ಲಿ ಹಲ್ಲು ಕಡಿಯೋಣ, ಇವೆಲ್ಲ ಇದೆ, ಅಲ್ಲಿ ಕಠಿಣ ಅಂತ ಹೇಳ್ಕೊಡ್ತಾರೆ. ಕರೆಕ್ಟ್ ಅಲ್ವಾ? ಸರಿ, ಸಾಲ್ವೇಷನ್, ಮುಕ್ತಿ ಹೇಗೆ ಸಿಗ್ತದೆ ಅಂದ್ರೆ, ರಕ್ಷಣೆ ಹೇಗೆ ಸಿಗ್ತದೆ ಅಂತ ಅದಕ್ಕೂ ಸಹ ಅನೇಕ ವಾಕ್ಯಗಳನ್ನು ಹೇಳ್ಕೊಡ್ತಾರೆ. ಮೊದಲನೇ ಸ್ಟೆಪ್ ಹೇಳ್ಕೊಡ್ತಾರೆ, ಬ್ಯಾಪ್ಟಿಸಮ್ ತಕೊಂಡು ದಿನಾಲು ಯೇಸುವಿನ ವಾಕ್ಯವನ್ನು ಹಿಂಬಾಲಿಸುವುದಾದ್ರೆ ಅವನಿಗೆ ಮುಕ್ತಿ ಅಂದ್ರೆ ರಕ್ಷಣೆ ಸಂಪೂರ್ಣವಾಗ್ತದೆ ಅಂತ ರಕ್ಷಣೆ ಬಗ್ಗೆ ಕಲಿಸ್ತಾರೆ. ಆಮೇಲೆ ಆಹಾರದ ಬಗ್ಗೆ ಕಲಿಸ್ತಾರ? ಖಂಡಿತವಾಗಿ ಕಲಿಸ್ತಾರೆ. ಪರಲೋಕದಲ್ಲಿರೋ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ, ನಿಮ್ಮ ರಾಜ್ಯವಲ್ಲಿ ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ, ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ ಅಂತ ಒಂದು ಪ್ರಾರ್ಥನೆಯನ್ನು ಕಲಿಸಿಕೊಡ್ತಾರೆ. ರೊಟ್ಟಿ ಬಗ್ಗೆನೂ ಹೇಳ್ತಾರೆ. ಹೌದಾ? ಹಸಿದವರಿಗೆ 5 ರೊಟ್ಟಿ 2 ಮೀನನ್ನು ಅಷ್ಟು 1000 ಜನರಿಗೆ ಹಂಚಿಕೊಟ್ಟು ರೊಟ್ಟಿಯೂ ಸಹ ಕೊಡುವ ಆತನಾಗಿದ್ದೇನೆ ಅಂತ ಆಶ್ವಾಸನೆಯನ್ನು ಕೊಡ್ತಾರೆ. ಅರ್ಥ ಆಗ್ತಿದ್ಯಾ? ರೊಟ್ಟಿ ಬಗ್ಗೆ ಹೇಳುವಾಗ ಅನೇಕ ಜನರು ನಾಳೆ ದಿನ ಏನು ಅಡಿಗೆ ಮಾಡಬೇಕು, ಅಕ್ಕಿ ಬೇಳೆಗಳನ್ನು ಹೇಗೆ ತರಬೇಕು ಅನ್ನುವ ಚಿಂತೆಗಳಿಂದ ತುಂಬಿಕೊಂಡ ಜನರು ಸಹ ಸಭೆಯಲ್ಲಿ ಬರ್ತಾರೆ. ಅರ್ಥ ಮಾಡ್ಕೊಳ್ಳಿ ನಾನು ಏನ್ ಹೇಳಿಕ್ಕೆ ಪ್ರಯತ್ನ ಪಡ್ತೀನಿ. ಯಾಕಂದ್ರೆ ಒಂದು ಸಭೆಯನ್ನು ನಡೆಸ್ತಿದ್ದಾಗ ನನಗ್ ಗೊತ್ತುಂಟು, ಒಂದೊಂದು ಕುಟುಂಬಗಳಿಗೆ ಹೋಗಿ ಅವರ ವೈಯಕ್ತಿಕವಾದಂತ ಕಷ್ಟಗಳನ್ನು ಅರ್ತಿರುವಂತ ನನಗೆ ಈ ಎಲ್ಲಾ ಸಂಗತಿಗಳನ್ನು ಪಜಲ್ ರೀತಿಯಲ್ಲಿ ನಾನು ನೋಡ್ತಾ ಇದ್ದೀನಿ. ಒಬ್ರು ಬಡತನದಲ್ಲಿ ಕಷ್ಟ ಪಡ್ತಾ ಇದ್ದಾರೆ, ಅವರಿಗೆ ಈ ನರಕದ ಬಗ್ಗೆ ಹೇಳಿದ್ರೆ ಅವ್ರ ತಲೆಗೆ ಹೋಗಲ್ಲ, ನರಕದ ಬಗ್ಗೆ ಹೇಳಿದ್ರೆ ಅವ್ರ ಯೇಸುವಿನ ಹತ್ರನೂ ಸಹ ಬರಲ್ಲ. ವಿಷಯ ಅರ್ಥ ಮಾಡ್ಕೊಳ್ಳಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ. ಅವರಿಗೆ ಬೇಕಾಗಿರುವುದು ಅಲ್ಲಿ ಫುಡ್, ಅವರಿಗೆ ನಾಳಿನ ಚಿಂತೆ ಅವರಿಗೆ ಕಾಡ್ತಾ ಇದೆ. ಯೇಸು ಒಮ್ಮೆ ಸತ್ಯವಾದ ದೇವರಂತ ಅವರಿಗೆ ಪ್ರೂವ್ ಆಗ್ಬೇಕಾದ್ರೆ ನಾಳೆ ಆಶೀರ್ವಾದ ಅವರಿಗೆ ಸಿಕ್ಕಿದ್ಬೇಕು. ಅರ್ಥ ಆಗ್ತಿದ್ಯಾ? ಸೊ ಆಹಾರದ ವಿಷಯವನ್ನು ಅವರಿಗೆ ಅಲ್ಲಿ ಆಶ್ವಾಸನೆಯಾಗಿ ಹೇಳ್ಬೇಕು, ಯೇಸು ಸ್ವಾಮಿ ನಿಮಗೆ ಒದಗಿಸಿ ಕೊಡುತ್ತಾರೆ. ಅದೇ ರೀತಿ ನಾಶನವಾಗ್ತಾ ಇರೋರಿಗೆ ಯೇಸು ಸ್ವಾಮಿ ಮುಖಾಂತರ ನಮಗೆ ರಕ್ಷಣೆ ಸಿಗ್ತದೆ. ನೋಡಿ, ಇವಾಗ ಈ ಉತ್ತರ ಪ್ರದೇಶದಲ್ಲಿ ಕುಂಭಮೇಳದಲ್ಲಿ ಕೋಟ್ಯಾಂತರ ಗಟ್ಲೆ ಜನ ಬಂದು ಅಲ್ಲಿ ಯಾತಕ್ಕಾಗಿ ಬಂದಿದ್ದಾರೆ? ಆ ನೀರಿನಲ್ಲಿ ಮುಳುಗಿದ್ರೆ ಅವರಿಗೆ ಮೋಕ್ಷ ಸಿಗ್ತದೆ, ರಕ್ಷಣೆ ಸಿಗ್ತದೆ ಅಂತ ಬಂದ್ಬಿಟ್ಟು ಅನೇಕರು ಸತ್ತೋಗಿದ್ದಾರೆ. ಅಲ್ಲಿ ಒಂದು 50 ಜನರು ಸತ್ತಿದ್ದಾರೆ. ನಿನ್ನೆ ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೆ ನಾನು. ಅರ್ಥ ಆಗ್ತಿದ್ಯಾ? ಮುಕ್ತಿಯ ರಸ್ತೆ ಗೊತ್ತಿಲ್ಲ ಅಂತವರಿಗೆ ರಕ್ಷಣೆಯ ಬಗ್ಗೆ ನಾವು ಕಲಿಸ್ಬೇಕು. ಸಭೆಯಲ್ಲೂ ಬರ್ತಾರೆ, ಹೊಸೊಬ್ರು ಬರ್ತಾರೆ, ಅವರಿಗೆ ರಕ್ಷಣೆ ಹೇಗ್ ಪಡೆದುಕೊಳ್ಬಹುದು? ನಮ್ಮ ಕಾರ್ಯದಿಂದ ಅಲ್ಲ, ನಾವು ಯಾವುದೋ ನೀರಲ್ಲಿ ಹೋಗಿ ಮುಳುಗಿ ಸ್ನಾನ ಮಾಡಿದ್ರಿಂದ ಅಲ್ಲ, ಅಥವಾ ಎಲ್ಲೋ ಪೂಜೆ ಸಲ್ಲಿಸಿದ್ರಿಂದ ಅಲ್ಲ, ಕಾಣಿಕೆ ಅರ್ಪಿಸಿದ್ರಿಂದ ಅಲ್ಲ, ಯಾತ್ರೆ ಮಾಡಿದ್ರಿಂದ ಅಲ್ಲ ನಮಗೆ ರಕ್ಷಣೆ ಸಿಗೋದು. ಕೇವಲ ಯೇಸು ಕ್ರಿಸ್ತನನ್ನು ನಂಬುವುದರ ಮೂಲಕ ಮಾತ್ರ ನಮಗೆ ರಕ್ಷಣೆ ಸಿಗ್ತದೆ ಅಂತ ಈ ರೀತಿಯಾಗಿ ರಕ್ಷಣೆ ಸಂದೇಶವನ್ನು ಅವರಿಗೆ ಕೊಡಬೇಕು. ಅರ್ಥ ಆಗ್ತಿದ್ಯಾ? ಆಮೇಲೆ ಸ್ವಲ್ಪ ಕೆಳಗೆ ಬಂದಾಗ ಹೋಪ್ ಅಂದ್ರೆ ನಿರೀಕ್ಷೆ. ಜೀವನದಲ್ಲಿ ಜಿಗುಪ್ಸೆಯಿಂದ ತುಂಬಿಕೊಂಡು ಟೆನ್ಷನ್, ಡಿಪ್ರೆಷನ್ ಅಥವಾ ಏನೋ ಒಂದು ಇನ್ಸಿಡೆಂಟ್ ಗಳನ್ನು ನಡೆದು ಅವರಿಗೊಂದು ಒಂದು ಹೋಪ್ ಇರಲ್ಲ, ನಿರೀಕ್ಷೆ ಇರಲ್ಲ, ಕಳೆದುಕೊಂಡು ಸಭೆಯಲ್ಲಿ ಬಂದು ಪ್ರಾರ್ಥನೆ ಅಟೆಂಡ್ ಮಾಡ್ತಾ ಇರ್ತಾರೆ. ಜೀವನದಲ್ಲಿ ಏನೋ ಒಂದು ನಿರಾಶೆ, ಬ್ರೋಕ್ ಆಗ್ಬಿಟ್ಟಿದೆ ಅಂದ್ರೆ ಅವರ ಹೃದಯ ಬ್ರೇಕ್ ಆಗಿ ಬ್ರೋಕನ್ ಹಾರ್ಟೆಡ್ ಆಗಿ ಬಂದಿರ್ತಾರೆ ಪ್ರಾರ್ಥನೆಯಲ್ಲಿ. ಅವರಿಗೆ ಬೇಕಾಗಿರೋದು ನಿರೀಕ್ಷೆಯ ಸಂದೇಶ. ನಾನು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನೋಡ್ತಾ ಇರ್ತೀನಿ, ಫೋನ್ಗಳನ್ನು ಮಾಡ್ತಾ ಇರ್ತಾರೆ ಡೈಲಿ. ಸಭೆಯಲ್ಲಿ ಹೆಚ್ಚಿನ ಜನರು ಏನಾಗಿದ್ದಾರೆ ಅಂದ್ರೆ ಬ್ರೇಕ್ ಆಗಿದೆ ಅವ್ರ ಹಾರ್ಟ್, ತುಂಬಾ ನಿರಾಶೆಯಲ್ಲಿ ಹೋಗ್ತಾ ಇದ್ದಾರೆ. ಯೇಸುವಿನ ಮೇಲೆ ನಂಬಿಕೆ ಇದೆ, ಯೇಸುವೇ ದೇವರಂತ ನಂಬ್ತಾರೆ, ಬೇರೆ ಯಾರನ್ನು ದೇವರಂತ ನಂಬೋದಿಲ್ಲ. ಕ್ಲಿಯರ್ ಆಗಿದೆ ನಂಬಿಕೆ ಯೇಸು ಅಂತ. ಆದ್ರೆ ಆ ನಂಬಿಕೆಯಲ್ಲಿ ಹಿಡಿದು ನಿಲ್ಲಿಕ್ಕೆ ಆಗ್ತಾ ಇಲ್ಲ, ಅವರಿಗೆ ಕಷ್ಟ ಆಗ್ತಾ ಇದೆ, ನಿರಾಸೆ. ಕಾರಣ ಅವರ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ. ಹಾಗಾದ್ರೆ ಅವರಿಗೆ ನಿರೀಕ್ಷೆಯ ಸಂದೇಶ ಅವಶ್ಯಕತೆ ಉಂಟು. ಇನ್ನು ಪರಿಶುದ್ಧತೆ, ಹೌದಾ? ಪರಿಶುದ್ಧತೆ ಮತ್ತು ಪಾಪ, ಸಿನ್, ಇವೆರಡನ್ನು ಕಂಪೇರ್ ಮಾಡಿ ನಾವು ಕಲಿಸ್ಬೇಕಾಗತ್ತೆ. ಪರಿಶುದ್ಧತೆ ಇಲ್ಲದೆ ಯಾರು ಸಹ ದೇವರ ರಾಜ್ಯಕ್ಕೆ ಹೋಗುವುದಿಲ್ಲ, ಮುಕ್ತಿಯನ್ನು ಪಡೆಯುವುದಿಲ್ಲ, ರಕ್ಷಣೆ ಅವರಿಗೆ ಸಿಗುವುದಿಲ್ಲ ಅನ್ನುವ ಒಂದು ಸಂದೇಶ ಅವರಿಗೆ ತಿಳಿಸ್ಬೇಕು. ಯಾರಿಗೆ? ಪಾಪಿಗಳಿಗೆ. ಕೆಲವರು ವಿಶ್ವಾಸಿಗಳಾಗಿದ್ದು ಸಹ, ಸಭೆಗೆ ಅನೇಕ ವರ್ಷದಿಂದ ಬರ್ತಾ ಇದ್ರು ಸಹ ಪದೇ ಪಾಪ ಮಾಡ್ತಾ ಇರೋರಿಗೆ ಖಂಡಿಸ್ಬೇಕು. ಇದು ಪಾಪ, ಇದು ತಪ್ಪು, ಹೀಗೆ ಮಾಡಿದ್ರೆ ಕೊನೆಗೆ ನಮಗೆ ಏನು ಅಂತ
ಯೇಸು ಏನ್ ಹೇಳಿದ್ದಾರೆ, ತೀರ್ಪು ಆಗ್ತದೆ ಅಂತ ಹೇಳಿದ್ದಾರೆ ಅನ್ನುವ ವಾಕ್ಯ ಖಂಡಿಸಿ ಕಲಿಸ್ಬೇಕಾಗತ್ತೆ. ಅರ್ಥ ಆಗ್ತಿದೆಯಲ್ಲ? ಇಲ್ಲಿ ಇಷ್ಟು ಸಬ್ಜೆಕ್ಟ್ ಬರ್ದಿದ್ದೀನಲ್ಲ, ಅದರಲ್ಲಿ ಖಂಡಿಸುವಂತ ಸಬ್ಜೆಕ್ಟ್ಗಳು ಸ್ವಲ್ಪ ಇದೆ, ಆದರೆ ನಿರೀಕ್ಷೆಯನ್ನು ಹುಟ್ಟಿಸುವಂತ ಸಬ್ಜೆಕ್ಟ್ ಜಾಸ್ತಿ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇಡೀ ಸುವಾರ್ತೆಯಲ್ಲಿ ನಾವು ನೋಡುವಾಗ ಒಂದು ವ್ಯಕ್ತಿಗೆ ಧೈರ್ಯ ಕೊಡುವಂಥದ್ದು, ಸಾಮರ್ಥ್ಯ ಕೊಡುವಂಥದ್ದು, ನಿರೀಕ್ಷೆ ಕೊಡುವಂಥದ್ದು, ಆಶ್ವಾಸನೆ ಪಡಿಸುವಂಥದ್ದು ಅನೇಕ, ಒಂದು 70-80ರಷ್ಟು ಈ 4 ಸುವಾರ್ತೆಯಲ್ಲಿ ಎತ್ಕೊಳ್ಳೋಕೆ ಹೋದ್ರೆ 70-80% ಯೇಸು ಸ್ವಾಮಿ ಒಳ್ಳೆ ವಾಕ್ಯಗಳನ್ನು ಕಲಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಆದ್ರೆ ಪಾಪಿಗಳು, ಕಠಿಣ ಹೃದಯವುಳ್ಳವರು, ದೇವರ ವಿರೋಧಿಗಳಿಗೆ ಯೇಸು ಸ್ವಾಮಿ ಖಂಡಿಸುವ ವಾಕ್ಯಗಳನ್ನು ಸಹ ಕಲಿಸಿದ್ದಾರೆ. ಅದು ತುಂಬಾ ಕಡಿಮೆ ಪ್ರಮಾಣದಲ್ಲಿದೆ. ಮತ್ತೆ ಕೆಳಗೆ ಬರುವ ಪ್ರೀತಿ ಬಗ್ಗೆ ಹೇಳುವಾಗ ನಾವು ಪಾಪಿಗಳನ್ನು ಸಹ ಆಕರ್ಷಿಸಬಹುದು. ಯೇಸುವಿನ ಪ್ರೀತಿ ಕಾಲ್ವರಿ ಶಿಲುಬೆ ಮೇಲೆ ಹೇಗೆ ತೋರಿ ಬಂತು ಎಂದು ನೋಡುವಾಗ ಇಡೀ ಲೋಕವೇ ಯೇಸುವಿನ ಪ್ರೀತಿಗೆ ಒಳಗಾಗಿ ತಮ್ಮ ಜೀವಿತವನ್ನೇ ಒಪ್ಪಿಸಿಕೊಟ್ಟವರು ಅದರಲ್ಲಿ ಅನೇಕರು. ಅದರಲ್ಲಿ ನಾನು ಸಹ ಒಬ್ಬ ಕಠಿಣ ಪಾಪಿಯಾಗಿದ್ದೆ ನಾನು. ಆದ್ರೆ ಯೇಸುವಿನ ಪ್ರೀತಿ ಕಂಡು ನಾನು ನನ್ನ ಜೀವಿತವನ್ನು ಯೇಸು ಸ್ವಾಮಿಗೆ ಒಪ್ಪಿಸಿಕೊಟ್ಟದ್ದು. ಪ್ರೈಸ್ ದಿ ಲಾರ್ಡ್. ಆ ಸಮಯದಲ್ಲಿ ದೇವ ಸೇವಕರು ತೋರಿಸಿದಂತ ಪ್ರೀತಿಗೆ ನಾನು ಮರಳಾದೆ. ಎಲ್ಲಿಯೂ ಕಾಣದಂತ ಪ್ರೀತಿ, ಆಶ್ವಾಸನೆ ಮತ್ತೆ ಸಹಕಾರ, ಸಹಾಯ, ಇವೆಲ್ಲವೂ ನನ್ನನ್ನು ಯೇಸುವಿನ ಕಡೆಗೆ ಸೆಳೆಯಿತು, ನನ್ನ ಮನಸ್ಸು. ಅರ್ಥ ಆಗ್ತಾ ಇದೆಯಲ್ಲ? ಸೊ ಈ ರೀತಿಯಾಗಿ ಮನ ಮುರಿದವರಿಗೆ ಪ್ರೀತಿಯ ಸಂದೇಶ ಮತ್ತು ಪಾಪದಲ್ಲಿ ನಿರಂತರ ಇರೋರಿಗೆ ಪ್ರೀತಿಯ ಸಂದೇಶ ಅವರಿಗೆ ಪಾಪದಿಂದ ತೆಗೆದು ಕೃಪೆಯ ಜೀವಿತದಲ್ಲಿ ಕೊಂಡು ಬರ್ಲಿಕ್ಕೆ ಸಾಧ್ಯವಾಗ್ತದೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಎಲ್ಲರೂ ಇದ್ದೀರಾ ಇಲ್ಲಿರಿ? ಕೇಳಿಸ್ತಾ ಇದೆಯಲ್ಲ? ತುಂಬಾ ಇಂಪಾರ್ಟೆಂಟ್. ದಯವಿಟ್ಟು ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಯಾಕಂದ್ರೆ ನಾನು ನೋಡ್ತಾ ಇರ್ತೀನಿ, ಕೆಲವರು ಒಂದೇ ಸೈಡಿಗೆ ಒಲ್ತಾ ಇರ್ತಾರೆ, ಕೆಲವರು ಪ್ರೀತಿ ಬಗ್ಗೆನೇ ಕಲಿಸ್ತಾ ಇರ್ತಾರೆ, ಅವರಿಗೆ ಜಡ್ಜ್ಮೆಂಟ್ ಬಗ್ಗೆ ಗೊತ್ತೇ ಇರೋದಿಲ್ಲ, ಪಾಪದ ಬಗ್ಗೆ ಗೊತ್ತೇ ಇರೋದಿಲ್ಲ, ಪಾಪದ ಬಗ್ಗೆ ಕಲಿಸೋದಿಲ್ಲ, ನಿರೀಕ್ಷೆ ಬಗ್ಗೆ ಕಲಿಸೋದಿಲ್ಲ, ರೋಗ ಸೌಖ್ಯದ ಬಗ್ಗೆ ಕಲಿಸೋದೇ ಇಲ್ಲ, ಒಂದೇ ಕಡೆ ಫೋಕಸ್ ಮಾಡ್ತಾರೆ. ಇನ್ನು ಕೆಲವರು ಏನ್ ಮಾಡ್ತಾರೆ, ಜಡ್ಜ್ಮೆಂಟ್ ಬಗ್ಗೆನೇ ಕಲಿಸ್ತಾರೆ, ಪ್ರೀತಿ ಬಗ್ಗೆ ಕಲಿಸಲ್ಲ, ನಿರೀಕ್ಷೆ ಬಗ್ಗೆ ಕಲಿಸಲ್ಲ, ರೋಗ ಸೌಖ್ಯದ ಬಗ್ಗೆ ಕಲಿಸಲ್ಲ, ಮತ್ತೆ ಬಂಧನದಿಂದ ಬಿಡುಗಡೆ ಹೇಗೆ ಹೊಂದೋದು, ದೆವ್ವಗಳಿಂದ ಬಿಡುಗಡೆ ಹೇಗೆ ಹೊಂದೋದು. ನೋಡಿ, ಇಲ್ಲಿ ಬಾಂಡೇಜ್ ಅಂತ ಬರ್ದಿದ್ದೀನಿ. ನಮ್ಮ ಸಭೆಯಲ್ಲಿ ನೋಡ್ತೀನಿ, ಕೆಲವರ ಶರೀರದಲ್ಲಿ ದೆವ್ವ ಇದೆ, ಬಿಟ್ಟು ಹೋಗ್ತಾ ಇಲ್ಲ, ಅನೇಕ ವರ್ಷಗಳಿಂದ ಹಿಡ್ಕೊಂಡಿದೆ, ಒಮ್ಮೊಮ್ಮೆ ಹೋಗ್ತದೆ ಪುನಃ ಬರ್ತದೆ. ನೋಡಿ, ಅವರಿಗೆ ಬಿಡುಗಡೆ ಬೇಕು. ಯೇಸು ಸ್ವಾಮಿ ಹೇಳಿದ್ರು, ನಾನು ಬಂಧಿತರನ್ನು ಮುಕ್ತಿ ಕೊಡ್ಲಿಕ್ಕೆ ಬಂದಿದ್ದೇನೆ, ನನ್ನನ್ನು ದೇವರು ಅಭಿಷೇಕಿಸಿದ್ದಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಅವರಿಗೆ ಈ ವಾಕ್ಯದ ಸಂದೇಶ ಬೇಕು. ಅರ್ಥ ಆಗ್ತಾ ಇದೆಯಲ್ಲ? ರೋಗ ಸೌಖ್ಯ, ಕ್ಯಾನ್ಸರ್, ಟ್ಯೂಮರ್ ಇಂದ ಬಳಲ್ತಾ ಇದ್ದಾರೆ, ಬ್ಲಡ್ ಬ್ಲೀಡಿಂಗ್ ಇಲ್ದ ಬಳಲ್ತಾ ಇದ್ದಾರೆ, ಅವ್ರಿಗೆ ಇದು ಸೌಖ್ಯ ಸಿಗ್ತಾ ಇಲ್ಲ. ಅವರಿಗೆ ಸೌಖ್ಯದ ಸಂದೇಶ ಅವಶ್ಯಕತೆ ಇದೆ. ಅಂತ ಸಮಯದಲ್ಲಿ ಹೋಗಿ ಅವರಿಗೆ ನ್ಯಾಯ ತೀರ್ಪಿನ ಬಗ್ಗೆ ಹೇಳಿದ್ರೆ ಅವ್ರು ನಿರಾಶೆ ಆಗಿ ಯೇಸುವಿಂದ ದೂರ ಹೋಗ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಒಂದು ಸಭೆಯಲ್ಲಿ ಎಲ್ಲ ಸಬ್ಜೆಕ್ಟ್ಗಳನ್ನು ಪಜಲ್ ರೀತಿಯಾಗಿ ಒಟ್ಟಿಗೆ ಹಾಕಿ ಪರಿಪೂರ್ಣ ಮಾಡ್ಬೇಕಂತ ಹೇಳಿದ್ರೆ ಒಂದೊಂದೇ ಸಬ್ಜೆಕ್ಟ್ ವೈಸ್ ಅನ್ನ ನಾವು ಕಲಿಸ್ತಾ ಹೋಗ್ಬೇಕು. ಅರ್ಥ ಆಗ್ತಾ ಇದೆಯಲ್ಲ? ಮತ್ತೆ ಈ ಸಿಕ್ನೆಸ್ ಇಂದ ಎಷ್ಟು ಜನ ನಡೀತಾ ಇದ್ದಾರೆ ಅಂದ್ರೆ, ನಮ್ಮಲ್ಲೇ ಇವಾಗ ಇದೇ ಗ್ರೂಪ್ ಅಲ್ಲಿ ಅನೇಕರ ಶರೀರದಲ್ಲಿ ಇನ್ನೂ ಸಹ ರೋಗಗಳಿದ್ದಾವೆ. ತೆಗಿತಾರೆ ಯೇಸು ಸ್ವಾಮಿ, ಸಮಯ ಕೊಡಿ. ಅದಕ್ಕೋಸ್ಕರ ನಾವು ಮಾಡ್ಬೇಕಾಗಿರೋದು ಆತನ ವಾಕ್ಯವನ್ನು ದಿನಾಲು ಧ್ಯಾನಿಸ್ಬೇಕು, ದಿನಾಲು ಪ್ರಾರ್ಥನೆ ಮಾಡ್ಬೇಕು, ದಿನಾಲು ದೇವರನ್ನು ಆರಾಧನೆ ಮಾಡ್ಬೇಕು. ಹೆಚ್ಚೆಚ್ಚು ಹಾಡುಗಳನ್ನು ಹಾಡಿ 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 ಯೇಸುವನ್ನು ಆರಾಧಿಸುವಾಗ ತನ್ನಷ್ಟಕ್ಕೆ ಗೊತ್ತಿಲ್ಲದೆ ನಮ್ಮೊಳಗಿರುವಂತ ಆ ರೋಗಗಳು ಬಿಟ್ಟು ಹೋಗುತ್ತೆ, ಆಟೋಮೆಟಿಕ್ ಆಗಿ ಬಿಟ್ಟು ಹೋಗುತ್ತೆ. ನಾನು ನನ್ನ ಶರೀರದಲ್ಲಿ ಅನುಭವಿಸಿದ್ದೇನೆ, ಆಟೋಮೆಟಿಕ್ ಆಗಿ ಗುಣ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಯಾಕೆಂದ್ರೆ ನಾವು ಆರಾಧಿಸುವಾಗ ಪವಿತ್ರ ಆತ್ಮನ ಪ್ರೆಸೆನ್ಸ್, ಉಪಸ್ಥಿತಿ ನಮ್ಮಲ್ಲಿ ಬಲಗೊಂಡು ನಮ್ಮಲ್ಲಿ ರೋಗ ಇರ್ಲಿಕ್ಕೆ ಬಿಡುದಿಲ್ಲ, ಮತ್ತು ದೆವ್ವಗಳು ಸಹ ಒಳಗಡೆ ಇರ್ಲಿಕ್ಕೆ ಬಿಡುದಿಲ್ಲ. ಅದಕ್ಕೆ ಆರಾಧನೆ ಹೆಚ್ಚು ಮಾಡುವಾಗ ತುಂಬಾ ಹೊತ್ತು ಗಂಟೆಗಟ್ಟಲೆ ನಾವು ವರ್ಷಿಪ್ ಮಾಡ್ತಾ ಇದ್ರೆ ಹಾಡುಗಳನ್ನು ಎತ್ತಿ ಒಳಗಡೆ ದೇವರ ಆತ್ಮನು ಬಲಗೊಳ್ತಾರೆ. ಪರಿಶುದ್ಧಾತ್ಮನ ಒಳಗೆ ಬಂದಾಗ, ಪರಿಶುದ್ಧಾತ್ಮನ ಒಳಗೆ ಬಲಪಡಿಸಿದಾಗ ನಮ್ಮೊಳಗಿರುವಂತ ದುರಾತ್ಮಗಳು ನಮ್ಮನ್ನು ಬಿಟ್ಟು ಹೋಗ್ಲೇಬೇಕು. ಅರ್ಥ ಆಗ್ತಾ ಇದೆಯಾ? ಈ ರೀತಿಯಾಗಿ ಬಂಧನದಿಂದ ಬಿಡುಗಡೆ ಆಗುತ್ತೆ ಪ್ರಾರ್ಥನೆ ಮಾಡುವುದರಿಂದ.
ಹಾಗಾಗಿ ಪ್ರಾರ್ಥನೆಯ ಮಹತ್ವವನ್ನು ಸಹ ನಾವು ಕಲಿಸ್ತಾ ಇರಬೇಕು. ಹೆಚ್ಚಾಗಿ ಪ್ರಾರ್ಥನೆಯಲ್ಲಿ ಸಮಯ ಕಳಿಬೇಕು. ದಿನದಲ್ಲಿ ಸ್ವಲ್ಪ ಆದ್ರೂ, ಎಷ್ಟೇ ಬ್ಯುಸಿ ಲೈಫ್ ಇದ್ರೂ ಸಹ ದೇವರ ಸನ್ನಿಧಿಯಲ್ಲಿ ಒಬ್ಬರೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಬೇಕು, ಅವರಿಗೆ ಪ್ರೀತಿಸ್ಬೇಕು, ಮಾತಾಡಿ ಅವ್ರ ಜೊತೆ ಒಂದು ಕಮ್ಯೂನಿಯನ್, ಅನ್ಯೋನ್ಯತೆಯನ್ನು ಬೆಳೆಸ್ಕೊಳ್ಬೇಕು, ದಿನಾಲು ಬೆಳೆಸ್ಕೊಳ್ಬೇಕು. ಕೆಲವೊಮ್ಮೆ ನಾವು ಬೀಳ್ತೀವಿ, ತಪ್ಪಾಗತ್ತೆ, ತಪ್ಪುಗಳನ್ನು ಮಾಡ್ತಾ ಇರ್ತೀವಿ, ಪುನಃ ಪುನಃ ಬಂದು ಯೇಸುವೆ ಇನ್ನೂ ಸಹ ನನ್ನ ಹತ್ರ ಬಲಹೀನತೆ ಇದೆ, ನನ್ನನ್ನು ಬಿಡಿಸಪ್ಪ, ನನ್ನ ಹತ್ರ ಆಗ್ತಾ ಇಲ್ಲ ನನಗೆ ಈ ಪಾಪದಿಂದ ಹೊರಗಡೆ ಬರ್ಲಿಕ್ಕೆ, ನನಗೆ ಸಹಾಯ ಮಾಡಪ್ಪ, ನಿನ್ನ ಮಹಾ ಕೃಪೆಯಿಂದ ನನ್ನನ್ನು ಬಲಪಡಿಸು. ವಾಕ್ಯ ಹೇಳ್ತದೆ, ಹೇಗೆ ಪಾಪ ಹೆಚ್ಚಿತೋ ಅದೇ ರೀತಿಯಾಗಿ ಕೃಪೆ ಸಹ ಹೆಚ್ಚುತ್ತಾ ಬಂತು ಅಂತ ಬರೆಯಲ್ಪಟ್ಟಿದೆ. ನನ್ನ ಮೇಲೆ ಇನ್ನಷ್ಟು ಕೃಪೆಯನ್ನು ಹೆಚ್ಚಿಸು ಸ್ವಾಮಿ ಅಂತ ಪ್ರಾರ್ಥನೆ ಮಾಡಬೇಕು. ಅವಾಗ ಬಲಪಡಿಸ್ತಾರೆ. ಪಾಪದಿಂದ ಆಟೋಮೆಟಿಕ್ ಆಗಿ ನಾವು ಫ್ರೀಡಮ್ ಅನ್ನು ಹೊಂದ್ತೀವಿ, ಪುನಃ ಅದನ್ನ ಮಾಡಲ್ಲ. ಅರ್ಥ ಆಗ್ತಿದ್ಯಾ? ಅದೇ ರೀತಿಯಾಗಿ ಫ್ಯಾಮಿಲಿ ಲೈಫ್ ಅನ್ನು ನೋಡುವಾಗ, ಫ್ಯಾಮಿಲಿಯ ಅನೇಕರಿದ್ದಾರೆ, ನಾನು ಸಭೆಯಲ್ಲಿ ನೋಡ್ತೀನಿ, ದಿನಾಲು ಕಾಲ್ ಮಾಡ್ತಾರೆ, ಹೆಂಡತಿ ಮಕ್ಕಳು ಬೇರೆ ಆಗಿದ್ದಾರೆ, ಜಗಳ ಮಾಡ್ಕೊಂಡು, ಪಾಪ ಒಬ್ಬರೇ ಇದ್ದಾರೆ, ಅವ್ರ ಹೆಂಡತಿ ಮತ್ತು ಮಕ್ಕಳಿಗೋಸ್ಕರ ಆಸೆ ಪಡ್ತಾ ಇದ್ದಾರೆ. 4 ತಿಂಗಳಾಯ್ತು, 2 ವರ್ಷದ ಮಗು ಇದೆ, ಮತ್ತೆ 5 ವರ್ಷದ ಹುಡುಗ ಇದ್ದಾನೆ. ನೋಡ್ಬೇಕಂತ ಆಸೆ ಆಗ್ತಿದೆ ಬ್ರದರ್, ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಅವ್ರು ಬರ್ತಾ ಇಲ್ಲ. ಅವ್ರು ಏನ್ ಮಾಡ್ತಾ ಇದ್ದಾರೆ? ದಿನಾಲು ಉಪವಾಸ ಇಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವರಿಗೆ ಬೇಕು ನಿರೀಕ್ಷೆಯ ವಾಕ್ಯ. ಅರ್ಥ ಆಗ್ತದೆ? ಅವರಿಗೆ ಖಂಡನೆ ವಾಕ್ಯ ಹೇಳಲಿಕ್ಕೆ ಆಗುದಿಲ್ಲ, ಖಂಡಿಸಬಾರ್ದು. ಅವರಿಗೆ ಸ್ವಾಮಿ ನ್ಯಾಯ ತೀರ್ಪಿನ ಬಗ್ಗೆ, ನರಕದ ಬಗ್ಗೆ ಇದನ್ನೆಲ್ಲ ಹೇಳ್ಕೊಟ್ಟಂತ ವಾಕ್ಯ ಅವರಿಗೆ ಹೇಳ್ಕೊಡಕ್ ಆಗುದಿಲ್ಲ. ಯಾಕಂದ್ರೆ ಅವರ ಮನ ಮುರಿದಿದೆ. ಅವರಿಗೆ ಬೇಕಿರುವುದು ಆಶ್ವಾಸನೆ, ಅವರಿಗೆ ಆಶ್ವಾಸನೆ ಕೊಡಬೇಕು. ಪ್ರೈಸ್ ದ ಲಾರ್ಡ್, ಆಮೆನ್. ಸೊ ಅದೇ ರೀತಿಯಾಗಿ ಇನ್ನು ನೋಡ್ಬೋದು ಶ್ರೀಮಂತರಿಗೂ. ನೋಡಿ, ಸಭೆಯಲ್ಲಿ ಶ್ರೀಮಂತರಿರೋದು ತುಂಬಾ ಕಡಿಮೆ. ನೋಡಿ, ನೋಟ್ ಮಾಡ್ಕೊಳ್ಳಿ ಈ ಪಾಯಿಂಟ್ ಅನ್ನ. ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೀನಿ, ವಿಶ್ವಾಸಿಗಳ ಒಕ್ಕೂಟದಲ್ಲಿ ನಾನು ಹೇಳ್ತಾ ಇದ್ದೀನಿ. ಹೊರಗಡೆ ಬಿಡಿ, ಅವ್ರು ಏನಿದ್ರು ದೇವರ ರಾಜ್ಯದ ಹೊರಗಡೆ ಇದ್ದಾರೆ. ದೇವರ ರಾಜ್ಯದೊಳಗಿರೋರ ಬಗ್ಗೆನೇ ಹೇಳ್ತಾ ಇದ್ದೀನಿ, ಅಂದ್ರೆ ಯೇಸುವನ್ನು ನಂಬಿರುವಂತವ್ರ ಬಗ್ಗೆ. ಜಾಸ್ತಿ ದೂರ ಬೇಡ. ಇದೇ ನಮ್ಮ ಗ್ರೂಪ್ ಅಲ್ಲಿ ಒಂದು 10 ಕುಟುಂಬಗಳಿದ್ದಾವೆ, ಹೌದಾ? ಇದರಲ್ಲಿ ಶ್ರೀಮಂತರು ಎಷ್ಟಿದ್ದಾರೆ, ಬಡವರು ಎಷ್ಟಿದ್ದಾರೆ ನೋಡಿ. ಮನೆ ಇದೆ, ಆದ್ರೂ ಸಹ ಅಲ್ಲಿ ಏನೋ ಬಡತನ ಕೊರತೆಗಳಿದ್ದಾವೆ. ಕೆಲವರೇ, ತುಂಬಾ ಕಡಿಮೆ, ಒಂದು 20% ಇರ್ಬೋದು. ಹಣ ಬೇಕಾದಷ್ಟು ಇದೆ ಅಂತ, ಓಕೆ, ಹಣ ಇದೆ ಅವ್ರ ಹತ್ರ, ಆದ್ರೆ ಜೀವನದಲ್ಲಿ, ಕುಟುಂಬದಲ್ಲಿ ಅಶಾಂತಿಯನ್ನು ಕಂಡುಕೊಂಡಿರ್ಬೋದು. ಹಣ ಇದೆ, ಆದ್ರೆ ಕುಟುಂಬದಲ್ಲಿ ಏನೋ ಒಂದು ಬ್ರೇಕ್ ಆಗಿದೆ, ನೊಂದುತ್ತಾ ಇದ್ದಾರೆ. ಅವರಿಗೆ ಆಶ್ವಾಸನೆ ಬೇಕು. ಅವರಿಗೆ ಜಡ್ಜ್ಮೆಂಟ್ ಹೇಳಕ್ಕಾಗಲ್ಲ, ನೀನು ಶ್ರೀಮಂತ ಇದೆಯಾ ಅದಕ್ಕೋಸ್ಕರ ದೇವರು ನಿನ್ನ ಜೀವಿತದಲ್ಲಿ ಜಡ್ಜ್ ಮಾಡ್ತಾ ಇದ್ದಾರೆ ಅಂತ. ಅವರಿಗೆ ಆಶ್ವಾಸನೆ ಕೊಟ್ಟು ಹೇಳ್ಬೇಕು, ಪ್ರಾರ್ಥನೆ ಮಾಡಿ ಬ್ರದರ್, ದೇವರು ಸರಿಪಡಿಸ್ತಾರೆ, ಹೌದಾ? ನಿಮ್ಮಲ್ಲಿರುವಂತ ಆ ಹಣದಲ್ಲಿ ಸ್ವಲ್ಪ ಭಾಗ ಬಡವರಿಗೆ ಕೊಡಿ ಬ್ರದರ್, ಯೇಸು ಸ್ವಾಮಿ ಹೇಳ್ಕೊಟ್ಟಿದ್ದಾರೆ. ಅದರಿಂದ ನಿಮಗೊಂದು ಬಿಡುಗಡೆ ಸಿಗ್ತದೆ, ಎಲ್ಲವೂ ಶುದ್ಧವಾಗ್ತದೆ ಅಂತ ವಾಕ್ಯ ಹೇಳ್ತದೆ, ಹೌದಾ? ನಿಮ್ಮಲ್ಲಿರುವಂತ ಬಡವರಿಗೆ ನೀವು ದಾನ ಕೊಟ್ರೆ ನಿಮ್ಮಲ್ಲಿ ಅನೇಕ ಸಂಗತಿಗಳು ಶುದ್ಧವಾಗ್ತದೆ ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ. ಇಂಥ ವಾಕ್ಯಗಳನ್ನು ಶ್ರೀಮಂತರಿಗೆ ಹೇಳ್ಬೇಕು. ಅರ್ಥ ಆಗ್ತಾ ಇದೆಯಲ್ಲ? ಪ್ರೈಸ್ ಲಾರ್ಡ್. ಆವಾಗ ಜಕ್ಕಾಯನ ತರ ಮತ್ತೆ ಆ ಶ್ರೀಮಂತ ವ್ಯಕ್ತಿಯ ತರ ಮನಸ್ಸು ಮಾನಸಾಂತರವಾಗ್ತದೆ. ಜಕ್ಕಾಯನಿಗೆ ಖಂಡಿಸ್ಲಿಲ್ಲ ಯೇಸು ಸ್ವಾಮಿ. ಜಕ್ಕಾಯವನಿಗೆ ಆಸೆ ಬಂತು, ದೊಡ್ಡ ಶ್ರೀಮಂತ ಅವನು, ತಪ್ಪಾದ ರೀತಿಯಲ್ಲಿ ಶ್ರೀಮಂತಿಕೆಯನ್ನು ಪಡ್ಕೊಂಡಿದ್ದ ಜಕ್ಕಾಯ. ಮರ ಹತ್ಕೊಂಡು ನೋಡ್ತಾನೆ, ಯಾರಿರ್ಬೋದು ಯೇಸು ಅಂತ ನೋಡ್ಬೇಕನ್ನೋ ಒಂದು ಆಸೆ ಉಟ್ಕೊಂತು. ಆ ಆಸೆಗೆ ನಿರಾಶೆಗೊಳಿಸ್ಲಿಲ್ಲ ಯೇಸು ಸ್ವಾಮಿ, ಅವನನ್ನು ಖಂಡಿಸ್ಲಿಲ್ಲ. ಅವನು ಶ್ರೀಮಂತವಾಗಿ ತಪ್ಪಾದ ರೀತಿಯಿಂದ ಶ್ರೀಮಂತಿಕೆಯನ್ನು ಹೊಂದ್ಕೊಂಡಿದ್ದಾನೆ ಅಂತ ಅವನಿಗೆ ಖಂಡಿಸ್ಲಿಲ್ಲ. ಅವನು ನೋಡ್ಬಿಟ್ಟು ಹೇಳ್ರು, ಜಕ್ಕಾಯನೇ ನಾನು ನಿನ್ನ ಮನೆಗೆ ಬರ್ತೀನಿ ಅಂತ ಹೇಳ್ತಾರೆ. ಸಂತೋಷಗೊಂಡು ಕರ್ಕೊಂಡು ಹೋಗ್ತಾರೆ, ಊಟ ಹಾಕ್ತಾರೆ. ಆಮೇಲೆ ಹೇಳ್ತಾರೆ, ಆ ಯೇಸುವನ್ನು ಕಂಡಿದ ಕೂಡಲೇ ಅವನ ಮನಸ್ಸು ಆಟೋಮೆಟಿಕ್ ಆಗಿ ಪರಿವರ್ತನೆ ಆಯ್ತು. ಅವನೇ ಹೇಳ್ತಾನೆ, ಯೇಸುವೇ, ನಾನು ಯಾರಿಂದ ಮೋಸವಾಗಿ ಹಣ ಸಂಪಾದಿಸಿದ್ದೇನೋ 4ರಷ್ಟು ಅಂದರೆ 4 ಪಟ್ಟು ಅವರಿಗೆ ಹಿಂತಿರುಗಿಸಿ ಕೊಡುತ್ತೇನೆ ಅಂತ ಹೇಳಿದ ತಕ್ಷಣ ಯೇಸು ಹೇಳ್ತಾರೆ, ಇಂದು ನಿನ್ನ ಮನೆಗೆ ರಕ್ಷಣೆ ಬಂತು. ಆಮೇನ್. ನೋಡಿ, ಪ್ರೀತಿಯಿಂದನೇ ಆ ಶ್ರೀಮಂತನು ಬದಲಾದ. ಅರ್ಥ ಆಗ್ತಿದ್ಯಾ? ಸೊ ಶ್ರೀಮಂತಿಗೆ ಯಾವ ರೀತಿಯಾಗಿ ಕಲಿಸ್ಬೇಕು, ಅವರಿಗೆ ಖಂಡಿಸಿದ್ರೆ ಅವ್ರು ಯೇಸು ಹತ್ರ ಬರೋದೇ ಇಲ್ಲ. ನೋಡಿ, ಹಣ ಇದ್ದವರು ದೇವರನ್ನ ಕಂಡುಕೊಳ್ಳೋದು ಮೊದಲೇ ಕಷ್ಟ ಅಂತ ಯೇಸು ಹೇಳಿದ್ದಾರೆ. ಒಂಟೆ ಈಸಿಯಾಗಿ ಸೂಜಿ ದ್ವಾರದಲ್ಲಿ ಹೋಗ್ಬೋದು, ಆದ್ರೆ ಶ್ರೀಮಂತರಿಗೆ ದೇವರ ರಾಜ್ಯಕ್ಕೆ ಹೋಗೋದು ಕಠಿಣ ಅಂತ ಹೇಳುವಾಗ ಯೇಸುವಿನ ಸ್ಟೈಲಲ್ಲೇ ಶ್ರೀಮಂತರನ್ನು ಕರ್ಕೊಂಡು ಬರ್ಬೇಕು, ಪ್ರೀತಿ ತೋರಿಸ್ಬೇಕು. ಅರ್ಥ ಆಗ್ತಾ ಇದೆಯಾ? ಜಕ್ಕಾಯನ ಉದಾಹರಣೆಯನ್ನು ಇಟ್ಕೊಳ್ಬೇಕು, ಮತ್ತೆ ಯಾವ ರೀತಿ ಬಡವರಿಗೆ ಕೊಡ್ಬೇಕು ಅಂತ ವಾಕ್ಯದಿಂದ ತೋರಿಸ್ಕೊಳ್ಬೇಕು.
ಅವರಿಗೆ ಖಂಡಿಸಿದ್ರೆ ಅವ್ರು ಬರೋದಿಲ್ಲ. ಹೋಗಪ್ಪ ನೀನ್ ಯಾರಪ್ಪ ನನಗೆ ಹೇಳಕ್ಕೆ, ನನ್ನ ಹತ್ರ ಹಣ ಐತಿ, ನನ್ನ ಇಷ್ಟ ನಾನು ಮಾಡ್ತೀನಿ ಅಂತ. ಆಗೋದಿಲ್ಲ. ಖಂಡಿಸೋದು ಯಾರಿಗೆ ಗೊತ್ತುಂಟಾ? ಸದೂಸಿ ಫರಿಸಿಗಳು ಇರ್ತಾರಲ್ಲ, ಕಠಿಣ ಹೃದಯದವ್ರು ಇರ್ತಾರಲ್ಲ, ನನಗೆಲ್ಲ ಗೊತ್ತಿದೆ ಅಂತಲ್ಲ, ಅವರಿಗೆ ಮಾತ್ರ ಖಂಡಿಸ್ಬೇಕು. ಅವ್ರನ್ನ ಖಂಡಿಸುವಾಗ ನನ್ನ ಒಳಗೂ ಸಹ ಖಂಡನೆಗೆ ಯೋಗ್ಯ ನಾನಾಗಿರ್ಬೇಕು. ನೀತಿವಂತನಾಗಿದ್ರೆ ಮಾತ್ರ ನಾನು ಆತನಿಗೆ ಖಂಡನೆ ವಾಕ್ಯಗಳನ್ನು ತೋರಿಸ್ಲಿಕ್ಕೆ ಆಗ್ತದೆ, ಇಲ್ಲಾಂದ್ರೆ ಆಗುದಿಲ್ಲ. ಎಲ್ಲವೂ ಕೃಪೆಯಿಂದಲೇ ಆಗ್ಬೇಕು. ಓಕೆ, ಇನ್ನೊಂದು ಆಶೀರ್ವಾದ, ಬ್ಲೆಸ್ಸಿಂಗ್ಸ್. ನೋಡಿ, ಬ್ಲೆಸ್ಸಿಂಗು ಅಂದ್ರೆ ಆಶೀರ್ವಾದ ಮತ್ತು ಐಷಾರಾಮಿ ಜೀವಿತ, ಇದೆರಡು ವ್ಯತ್ಯಾಸವನ್ನು ಸರಿಯಾಗಿ ತಿಳ್ಕೊಳ್ಳಿ. ಓಕೆ, ಆಶೀರ್ವಾದ ಬರುವುದು ಕೇವಲ ದೇವರಿಂದ, ಸೈತಾನ ಕೊಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಐಷಾರಾಮಿ ಬರುವುದು ಈ ಲೋಕದಿಂದ. ಸೈತಾನನು ಕೊಡ್ತಾನೆ, ಬೇಕಾದಷ್ಟು ಐಷಾರಾಮಿ ಕೊಡ್ತಾನೆ. ಐಷಾರಾಮಿಯಲ್ಲಿ ಸಂತೋಷ ಇರುವುದಿಲ್ಲ, ನೆಮ್ಮದಿ ಇರುವುದಿಲ್ಲ. ಆದ್ರೆ ಆಶೀರ್ವಾದದಲ್ಲಿ ನೆಮ್ಮದಿ ಇರ್ತದೆ. ವಾಕ್ಯ ಗೊತ್ತುಂಟಲ್ಲ, ಜ್ಞಾನೋಕ್ತಿ 10:22 ಬರೆದಿದೆ, ದೇವರು ಆಶೀರ್ವದಿಸುವಾಗ ಅದರಲ್ಲಿ ದುಃಖವನ್ನು ಸೇರಿಸುವುದಿಲ್ಲ ಅಂತ ಹೇಳಿದ್ದಾರೆ. ಕರೆಕ್ಟ್ ಅಲ್ವಾ? ಯಾವ ಆಶೀರ್ವಾದದಲ್ಲಿ ದುಃಖ ಇಲ್ವೋ ಅದು ದೇವರಿಂದ ಪಡೆದುಕೊಂಡದ್ದು. ಆದ್ರೆ ಐಷಾರಾಮಿ ಅನ್ನೋದು ಈ ಲೋಕ ಮತ್ತೆ ಸೈತಾನನ ಕಡೆಯಿಂದೆಲ್ಲ ಬರ್ತದೆ. ಅರ್ಥ ಆಗ್ತಿದೆಯಲ್ಲ? ಆಶೀರ್ವಾದ ಅಂದ್ರೆ ನೆಮ್ಮದಿ. ನಮ್ಮ ಜೀವಿತಕ್ಕೆ ಈ ಭೂಮಿಯಲ್ಲಿ ಬದುಕಲಿಕ್ಕೆ ಬೇಕಾಗಿರುವಂಥದ್ದು ಸಾಧಾರಣ ವಿಷಯಗಳು. ಏನದು? ಊಟ, ಬಟ್ಟೆ, ವಸತಿ, ಹೌದಾ, ನೆಮ್ಮದಿಯ ಜೀವಿತ, ಆರೋಗ್ಯ, ಇವು ಆಶೀರ್ವಾದಗಳು. ಅರ್ಥ ಆಗ್ತಾ ಇದೆಯಲ್ಲ? ಐಷಾರಾಮಿ ಅಂತ ಹೇಳಿದ್ರೇನು? ನಮಗೆ ಸಾಕಾಗುವಷ್ಟು ಸಂಪತ್ತಿಗಿಂತ ಇನ್ನೂ ಹೆಚ್ಚಾದ ಸಂಪತ್ತನ್ನು ಇಟ್ಕೊಂಡು ಕೊಳಿಸ್ತಾರೆ ನೋಡಿ, ಒಟ್ಟು ಮಾಡಿಕೊಂಡು, ಅದು ಐಷಾರಾಮಿ. ಬೆಕ್ಕಾಬೆಟ್ಟಿ ಯೂಸ್ ಮಾಡ್ತಾರೆ, ಬೆಕ್ಕಾಬೆಟ್ಟಿ ಒಟ್ಟು ಮಾಡ್ತಾರೆ. ಆದ್ರೆ ದೇವರ ಮೇಲೆ ಸ್ವಲ್ಪ ಕೂಡ ಭಯ ಇಲ್ಲ, ದೇವರ ಮೇಲೆ ಪ್ರೀತಿ ಇಲ್ಲ, ದೇವರನ್ನ ಕೇರೆ ಮಾಡೋದಿಲ್ಲ. ಹಣದ ಮೇಲೆ ಅವರ ನಂಬಿಕೆ ಇರ್ತದೆ, ಮತ್ತೆ ಅವರಿಗೆ ಗರ್ವ ಇರ್ತದೆ. ಅದು ದೇವರಿಗೆ ವಿರೋಧ. ಅರ್ಥ ಆಗ್ತಾ ಇದೆಯಾ? ಆಶೀರ್ವಾದ ಮತ್ತು ಶ್ರೀಮಂತಿಕೆಯ ವ್ಯತ್ಯಾಸ ಅರ್ಥ ಆಗ್ತಾ ಇದೆಯಾ? ಆಮೇನ್. ಸ್ವಲ್ಪ ಸಮಯ ಹೋಗ್ತಾ ಇದ್ರೆ ಸ್ವಲ್ಪ ತಿಳ್ಕೊಳ್ಳಿ, ನಿಮ್ಮ ಒಳ್ಳೆತಿಗಾಗಿ ಅಂತ ತಿಳ್ಕೊಳ್ತೀನಿ. ಓಕೆ, ಸ್ವಲ್ಪ ಹೇಳ್ತಾ ಇದ್ದೀನಿ, ನಾನು ಅಷ್ಟು ಹೇಳಕ್ಕಾಗಲ್ಲ. ಓಕೆ, ಈ ರೀತಿಯಾಗಿ ಆಶೀರ್ವಾದ ಮತ್ತು ಶ್ರೀಮಂತಿಕೆಯ ವ್ಯತ್ಯಾಸವನ್ನು ನಾವು ನೋಡಿದ್ವಿ. ನೆಕ್ಸ್ಟ್ ಮಿನಿಸ್ಟ್ರಿ ಅಂದ್ರೆ ದೇವರಿಗೋಸ್ಕರ ಸ್ವಲ್ಪ ಆದ್ರೂ ಸೇವೆ ಮಾಡ್ಬೇಕು. ನಮ್ಮ ಸ್ವ ಇಚ್ಛೆಗಾಗಿ ಅನೇಕ ಪ್ರಾರ್ಥನೆಗಳನ್ನು ಮಾಡ್ತೀವಿ, ನನಗೆ ಅದು ಬೇಕು, ಇದು ಬೇಕು. ಖಂಡಿತ ಕೊಡ್ತಾರೆ, ಸಮಯ ಬಂದಾಗ ಒಂದೊಂದೇ ವಸ್ತುಗಳನ್ನು ಕೊಡ್ತಾ ಹೋಗ್ತಾರೆ. ನೋಡಿ, ಇವತ್ತಿಂದ 20 ವರ್ಷದ ಹಿಂದೆ ನಮ್ಗೆ ಸರಿಯಾದ ಬಟ್ಟೆ, ಊಟ, ಮನೆ ಯಾವುದೂ ಇರ್ಲಿಲ್ಲ. ಆದ್ರೆ ಇವತ್ತು ನೋಡಿ ಇವೆಲ್ಲ ಇದ್ದಾವೆ ಅಲ್ವಾ? ಕೊಡ್ತಾರೆ, ಅದು ಖಂಡಿತ ಕೊಡ್ತಾರೆ. ಅದಕ್ಕೋಸ್ಕರ ಯೇಸು ಹೇಳಿದ್ದು, ಇದೆಲ್ಲ ನಿಮ್ಗೆ ಸಿಗ್ತದೆ. ಆದ್ರೆ ನೀವು ಮಾಡ್ಬೇಕಾಗಿರೋದು ದೇವರ ರಾಜ್ಯವನ್ನು ಹುಡುಕಿ, ಆತನ ನೀತಿಯನ್ನು ಹುಡುಕಿ, ಆತನಿಗೋಸ್ಕರ, ಆತನ ರಾಜ್ಯಕ್ಕೋಸ್ಕರ ಸ್ವಲ್ಪ ಸೇವೆ ಮಾಡಿ. ಸೇವೆ ಅನೇಕ ವಿಧಗಳಿದ್ದಾವೆ, ಒಂದೆರಡು ಅಲ್ಲ, ಬೇಕಾದಷ್ಟು ವಿಧಗಳಿದ್ದಾವೆ. ಅದ್ರ ಬಗ್ಗೆ ಇವಾಗ ಮಾತಾಡಲ್ಲ. ಒಂದು ಗ್ಲಾಸ್ ನೀರು ಕೊಡೋದು ಸೇವೆ ಅಂತ ಸ್ವಾಮಿ ತಿಳಿಸ್ಕೊಟ್ಟಿದ್ದಾರೆ. ಸ್ವಲ್ಪ ಸೇವೆ ಮನೋಭಾವನೆಯನ್ನು ಸಹ ಇರಬೇಕು. ಮತ್ತೆ ಎಲ್ಲರನ್ನೂ ಪೂರ್ಣ ಸೇವೆಗೆ ಕರೆದಿಲ್ಲ, ಇದು ನಾವು ಸ್ಪಷ್ಟವಾಗಿ ತಿಳ್ಕೊಂಡಿರ್ಬೇಕು. ಕೆಲವರಿಗೆ ಬಿಸ್ನೆಸ್ ಮಾಡ್ಲಿಕ್ಕೆ ದೇವರು ಆಶೀರ್ವದಿಸಿದ್ದಾರೆ, ಅವ್ರು ಬಿಸ್ನೆಸ್ ಅನ್ನೇ ಮಾಡಿ ಅದರಲ್ಲಿ ಬಂದಿರುವ ಹಣದಿಂದ ಸೇವೆಗೆ ಸಹಾಯ ಮಾಡಬೇಕು. ಇದು ದೇವರ ಚಿತ್ತ. ಯೇಸು ಇದ್ದ ಸಮಯದಲ್ಲಿ ಸಹ ಅನೇಕ ಶ್ರೀಮಂತರಿದ್ರು, ದೇವರ ರಾಜ್ಯಕ್ಕೆ ಕೊಟ್ರಲ್ವಾ? ಹೌದಾ? ಪೌಲನ ಸೇವೆಯಲ್ಲಿ ಸಹ ಅನೇಕರು ಹಣಗಳನ್ನು ಶೇಖರಿಸಿ ಕೊಟ್ಟರು. ದೇವರ ಸೇವೆಗೆ ಹಣ ಬೇಕು. ಸೊ ಇದೆಲ್ಲ ದೇವರ ಸಿಸ್ಟಮ್ ಆಗಿದೆ. ಈ ರೀತಿಯಾಗಿ ಮಿನಿಸ್ಟ್ರಿ ಮುಂದೆ ನಡೀತಾ ಇರುತ್ತೆ, ಸುವಾರ್ತೆ ಕೆಲಸ ಮುಂದೆ ನಡೀತಾ ಇರುತ್ತೆ. ಒಂದ್ ವೇಳೆ ನನಗೆ ಸುವಾರ್ತೆ ಕೆಲಸ ಮಾಡಕ್ಕಾಗಿಲ್ವಾ, ನನ್ನ ಹತ್ರ ದುಡಿಮೆ ಇದೆಯಾ, ಒಳ್ಳೆ ಜಾಬ್ ಅಲ್ಲಿ ಇದ್ದೀನ, ಅದರಲ್ಲಿ ಒಂದು ಚಿಕ್ಕ ಭಾಗ ಸೇವೆಗಂತ ನಾವು ಬೇರ್ಪಡಿಸಬಹುದು. ಈ ರೀತಿಯಾಗಿ ಸೇವೆ ಮುಂದುವರಿತಾ ಇರುತ್ತೆ. ಅರ್ಥ ಆಗ್ತಿದ್ದಿಲ್ಲ? ಇದೇ ರೀತಿ ಬಡವರು ನೋಡಿ, ಸಭೆಯಲ್ಲಿ ವಿಶ್ವಾಸಿಗಳು ಅನೇಕರು ಬಡವರು ದೇವರು ಕೊಂಡು ಬರ್ತಾರೆ ಒಳಗೆ. ಬಡವರನ್ನು ಕೊಂಡು ಬರೋದೇ ಯಾಕೆ? ಅವರನ್ನು ಎಲ್ಲರೂ ಸೇರಿ ಸಹಾಯ ಮಾಡಬೇಕು ಅನ್ನೋದಕ್ಕೋಸ್ಕರ. ನೋಡಿ, ಕಳೆದ 1 ತಿಂಗಳಿಂದ ನಮ್ಮ ಸಭೆಯಲ್ಲಿ ಒಬ್ರು ಆಕ್ಸಿಡೆಂಟ್ ಆಗಿ ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ ಆಪರೇಷನ್ ಎಲ್ಲ ಆಯ್ತು. ಅವರು ತುಂಬಾ ಬಡವರು, ಪಾಪ ಅವ್ರ ಹೆಂಡತಿ ತುಂಬಾ ವಿಶ್ವಾಸಿ. ಅವರ ಕಷ್ಟ ಬಡತನದಲ್ಲಿ ನೋಡಿ ಸಭೆಯವರೆಲ್ಲರೂ, ನಾನು ಜಸ್ಟ್ ಹೇಳಿದೆ ಪ್ರೇಯರ್ ಮಾಡಿ ಅಂತ, ಅನೇಕರು ಚಿಕ್ಕ ಪುಟ್ಟ ಅವರ ಕೈಯಲ್ಲಿ ಆದಷ್ಟು ಸಹಾಯವನ್ನು ಮಾಡಿ, ಅಮೌಂಟ್ ಔಟ್ ಮಾಡಿ ಅವರಿಗೆ ಸಹಾಯ ಮಾಡಿದ್ವಿ ಹಾಸ್ಪಿಟ್ಲಿಗೆ. ಅರ್ಥ ಆಗ್ತಾ ಇದೆಯಾ? ಸೊ ಅವರಿಗೆ ನಾವು ಇವಾಗ ನರಕ ಆಗ್ಲಿ ಅಥವಾ ಮುಕ್ತಿ ಆಗ್ಲಿ ಅಥವಾ ಬೇರೆ ಸಬ್ಜೆಕ್ಟ್ಗಳನ್ನು ಅವರಿಗೆ ಕಲಿಸ್ಲಿಕ್ಕಾಗಲ್ಲ. ಅವರಿಗೆ ಬೇಕು ಏನು? ಆ ಬಡತನದಲ್ಲಿ ಸಹಾಯ ಬೇಕು.
ದೇವರು ಸಹಾಯ ಮಾಡ್ತಾರೆ, ಗುಣಪಡಿಸ್ತಾರೆ ಅಂತ ಹೇಳೋದಷ್ಟೇ ಅಲ್ಲ, ಕಾರ್ಯರೂಪವಾಗಿ ಕೈಯಿಂದ ಆದ್ರೆ ಒಂದು ಸ್ವಲ್ಪ ಹಣ ಆದ್ರೂ ಅವ್ರ ಕೈಲಿ ಇಡುವಾಗ ನಾವು ಹೇಳಿರುವಂತ ಪ್ರೀತಿಯ ಆ ವಾಕ್ಯಗಳಿಗೆ ಒಂದು ಅರ್ಥ ಸಿಗತ್ತೆ. ಪ್ರೈಸ್ ದಿ ಲಾರ್ಡ್. ಅದೇ ರೀತಿಯಾಗಿ ಕೊನೆಗೆ ನೋಡಿ, ಕಾಲುಗಳಲ್ಲಿ 2 ಕಾಲಲ್ಲಿ ನಾನು ಬರ್ದಿದ್ದೀನಿ, ನರಕ ಮತ್ತು ಜಡ್ಜ್ಮೆಂಟ್. ಆಲ್ರೆಡಿ ಇದ್ರ ಬಗ್ಗೆ ಹೇಳಿ ಆಯ್ತು. ಓಕೆ, ಇದು ಯಾರಿಗೆ ಅನ್ವಯಿಸುತ್ತೆ ಅಂತ ಹೇಳಿದ್ರೆ, ವರ್ಷಗಟ್ಲೆಯಿಂದ ಕೇಳ್ತಾ 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 ಬಂದು ಇಲ್ಲಿ ತನಕನೂ ಸುಧಾರಣೆಯನ್ನು ಕಂಡುಕೊಳ್ಳಿಲ್ಲ, ಅವರಿಗೆ ಲೋಕವನ್ನೇ ಜಾಸ್ತಿ ಪ್ರೀತಿಸ್ತಾ, ತನ್ನ ಹಣವನ್ನೇ ಜಾಸ್ತಿ ಪ್ರೀತಿಸ್ತಾ, ತನ್ನ ಬಿಸ್ನೆಸ್ ಅನ್ನೇ ಪ್ರೀತಿಸ್ತಾ, ಹೌದಾ, ತನ್ನ ಐಷಾರಾಮಿ ಜೀವನವನ್ನೇ ಪ್ರೀತಿಸ್ತಾ, ತನ್ನ ಸ್ವಂತ ಜೀವನವನ್ನೇ ಪ್ರೀತಿಸ್ತಾ, ತನ್ನ ಕುಟುಂಬವನ್ನು ಮಾತ್ರ ಪ್ರೀತಿಸ್ತಾ, ಬೇರೆಯವರನ್ನು ಪ್ರೀತಿಸದೆ, ಸಭೆಯನ್ನು ಪ್ರೀತಿಸದೆ, ದೇವರ ಸೇವೆಯನ್ನು ಮಾಡದೆ, ದೇವರ ರಾಜ್ಯಕ್ಕೋಸ್ಕರ ಏನು ಮಾಡದೆ ಇರುವಂತ ವ್ಯಕ್ತಿಗಳಿಗೆ ಈ ಜಡ್ಜ್ಮೆಂಟ್ ಮತ್ತು ನರಕದ ಬಗ್ಗೆ ಕಲಿಸುವ ಅವಶ್ಯಕತೆ ಇದೆ. ಅರ್ಥ ಆಗ್ತಾ ಇದೆಯಲ್ಲ? ಓಕೆ, ಸೊ ನಾನು ಒಂದು ಕನ್ಕ್ಲೂಷನ್ಗೆ ಬರ್ಲಿಕ್ಕೆ ಇಷ್ಟಪಡ್ತೀನಿ. ಇವೆಲ್ಲ ಸಬ್ಜೆಕ್ಟ್ ಗಳನ್ನು ಕಲಿಸ್ಲಿಕ್ಕೋಸ್ಕರ ಈ ಲೈಫ್ ಟೈಮ್ ಅನ್ನ ನಮಗೆ ಕೊಟ್ಟಿದ್ದಾರೆ, ಈ ಜೀವಮಾನ ಕಾಲ ಕೊಟ್ಟಿದ್ದಾರೆ. ಇದರಲ್ಲಿ ಕಲ್ತು ನಾವೆಲ್ಲರೂ ಪರಿಪೂರ್ಣರಾಗ್ಬೇಕಂತ ಪೌಲನು ಹೇಳ್ತಾರೆ, ಯೇಸು ಸ್ವಾಮಿನೂ ಸಹ ಹೇಳ್ತಾರೆ. ಈ ರೀತಿಯಾಗಿ ಪಜಲ್ ನ ತುಂಡಾಗಿರುವಂತ ಒಂದೊಂದು ಪೀಸ್ ಗಳನ್ನು ಸೇರಿಸುವಾಗ ಈ ಮನುಷ್ಯನು ಒಂದು ಪರಿಪೂರ್ಣತೆಗೆ ಬರ್ತಾನೆ, ಆವಾಗ ಅವನು ಪರಲೋಕಕ್ಕೆ ಹೋಗ್ತಾನೆ. ಆಮೇನ್. ನಿಮಗೆ ಅರ್ಥ ಆಯ್ತಲ್ಲ? ಒಂದು ಸ್ಪಷ್ಟತೆ ಸಿಗ್ತಾ? ಎಸ್. ಸೊ ದಯವಿಟ್ಟು ಎಲ್ರೂ ಅರ್ಥ ಮಾಡ್ತೀವಿ, ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ, ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಒಂದು ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡಬೇಡಿ. ಓಕೆ, ಎಲ್ಲದರ ಬಗ್ಗೆ ತಿಳುವಳಿಕೆಯನ್ನು ಹೊಂದ್ಕೊಂಡಿರಿ. ಅದಕ್ಕೋಸ್ಕರ ಸುವಾರ್ತೆಯ 4 ಪುಸ್ತಕಗಳನ್ನು ಜಾಸ್ತಿ ಓದಿ, ಅದರಲ್ಲಿ ಎಲ್ಲಾ ಸಬ್ಜೆಕ್ಟ್ಗಳು ಇನ್ಕ್ಲೂಡ್ ಆಗಿದೆ. ಓಕೆ, ಮೊದಲು ಪ್ರೀತಿಗೆ ಫೋಕಸ್ ಕೊಡಿ. ಮೊದಲನೇದಾಗಿ ಪ್ರೀತಿ ಇಲ್ಲದೆ ಇದ್ರೆ ಬಾಕಿ ಎಲ್ಲ ವ್ಯರ್ಥ ಅಂತ ವಾಕ್ಯ ಹೇಳ್ತದೆ. ಪ್ರೀತಿಯಿಂದ ಎಲ್ಲವನ್ನು ಗೆಲ್ಬಹುದು, ಅನೇಕ ಪಾಪಗಳು ಇದು ಕ್ಷಮೆ ಆಗುತ್ತೆ ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಓಕೆ, ಮೊದಲು ಯೇಸು, ಆತನ ಪ್ರೀತಿ, ಪಾಪ ಕ್ಷಮೆ, ಒಬ್ಬರನ್ನೊಬ್ರು ಕ್ಷಮಿಸೋದು, ಸಹಾಯ ಮಾಡೋದು, ಉತ್ಸಾಹ ಪಡಿಸೋದು, ಪ್ರಾರ್ಥನೆ ಮಾಡೋದು, ಇದನ್ನೆಲ್ಲ ಮಾಡುವಾಗ ಪಾಪದಿಂದ ಅವನು ಆಟೋಮೆಟಿಕ್ ಆಗಿ ಬಿಡುಗಡೆ ಆಗ್ತಾನೆ. ಲೋಕದ ಆಸೆ ಆಟೋಮೆಟಿಕ್ ಆಗಿ ಅವನಿಂದ ದೂರ ಆಗತ್ತೆ. ಅವನು ಇನ್ನಷ್ಟು ದೇವರನ್ನು ಪ್ರೀತಿಸ್ಲಿಕ್ಕೆ ಆರಂಭಿಸ್ತಾರೆ. ದೇವರ ಕೃಪೆಯನ್ನು ಎಷ್ಟು ಅರ್ಥಕೊಳ್ತೀವೋ ಅಷ್ಟು ನಾವು ಕೆಟ್ಟದ್ರಿಂದ ದೂರ ಆಗ್ಲಿಕ್ಕೆ ಆರಂಭಿಸ್ತೀವಿ. ನಾವೆಲ್ಲರೂ ನೀತಿವಂತರ, ಇವತ್ತು ನೀತಿವಂತರು. ವೀಕ್ನೆಸ್ಗಳಿದ್ದಾವೆ, ನಮ್ಮಲ್ಲಿ ಬಲಹೀನತೆಗಳಿದ್ದಾವೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನೀತಿವಂತನು ಇನ್ನೂ ಸಹ ನೀತಿವಂತನಾಗುವುದಕ್ಕೆ ಪ್ರಯತ್ನ ಪಡಲಿ, ಆದ್ರೆ ಪಾಪಿಯು ಇನ್ನಷ್ಟು ಪಾಪ ಮಾಡುತ್ತಾ ಅವನ ನಾಶನದತ್ತ ಹೋಗುತ್ತಾನೆ ಅಂತ ವಾಕ್ಯ ಹೇಳ್ತದೆ. ಪ್ರಕಟಣೆ ಪುಸ್ತಕದ ಕೊನೆಯ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಹೌದಾ? ಹಾಗಾದ್ರೆ ನಾವು ಯಾರು ಪಾಪಿಗಳಲ್ಲ, ಪಾಪಗಳಾಗ್ತಾ ಇರ್ತವೆ. ನಾವೆಲ್ಲರೂ ಯೇಸುವನ್ನು ನಂಬಿರುವಂತ ವಿಶ್ವಾಸಿಗಳು, ನೀತಿವಂತರು. ಆದ್ರೆ ನಮ್ಮಲ್ಲಿರುವಂತ ಚಿಕ್ಕ ಪುಟ್ಟ ಬಲಹೀನತೆಗಳು ಒಂದೊಂದಾಗಿ ಹೋಗ್ಬೇಕು ಅಂತ ಹೇಳಿದ್ರೆ ಈ ವಾಕ್ಯಗಳನ್ನು ನಾವು ದಿನಾಲು ಧ್ಯಾನಿಸುವಾಗ, ಕೇಳುವಾಗ ನಮ್ಮನ್ನು ಆ ವಾಕ್ಯವು ಶುದ್ಧ ಮಾಡ್ತಾ ಇರ್ತದೆ. ಆಮೇನ್. ಸೊ ಒಂದು ಕನ್ಕ್ಲೂಷನ್ ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲಾ ಸಬ್ಜೆಕ್ಟ್ಗಳ ಮೇಲೆ ದಯವಿಟ್ಟು ಎಲ್ಲರೂ ಫೋಕಸ್ ಮಾಡಿ. ಒಂದು ಕಡೆ ನಾವು ಫೋಕಸ್ ಮಾಡಿದ್ರೆ, 1-2 ಸಬ್ಜೆಕ್ಟ್ಗಳಿಗೆ ಫೋಕಸ್ ಮಾಡಿದ್ರೆ ಅಲ್ಲೇ ನಾವು ಬಾಗಿಕೊಂಡು ಬಾಕಿ ಅನೇಕ ವಿಷಯಗಳನ್ನು ತಪ್ಪೇ ಅಂತ ತಿಳ್ಕೊಳ್ತೀವಿ. ಅರ್ಥ ಆಗ್ತಾ ಇದೆಯಲ್ಲ? ಎಲ್ಲದರ ಮೇಲೆ ಫೋಕಸ್ ಮಾಡಿ. ಎಲ್ರಿಗೂ ಒಂದು ಕ್ಲಾರಿಟಿ ಸಿಗ್ತಾ? ಅದಕ್ಕೋಸ್ಕರ ದಯವಿಟ್ಟು ಯಾರು ಸಹ ಒಂದೇ ಪ್ರೀಚರ್ನ ಫಾಲೋ ಮಾಡಕ್ ಹೋಗ್ಬೇಡಿ. ಅವರನ್ನು ಒಂದು ಕೃಪೆಯಲ್ಲಿ ನಡೆಸ್ತಾ ಇರ್ತಾರೆ ದೇವರು, 1-2 ವರದಾನದಲ್ಲಿ ನಡೆಸ್ತಾ ಇರ್ತಾರೆ. ಸಭೆಗೆ ಎಂದು ಅನೇಕ ವರಗಳನ್ನು ಕೊಟ್ಟಿದ್ದಾರೆ ದೇವರು. ಎಲ್ಲ ವರಗಳಿರುವಂತ ಅಂಶಗಳನ್ನು ನಾವು ತಿಳ್ಕೊಂಡಿರ್ಬೇಕು. ಆಮೇನ್. ಸೊ ಅದಕ್ಕೋಸ್ಕರ ನಾನು ಅನೇಕ ಪ್ರೀಚರ್ಗಳನ್ನು ಕೇಳೋದನ್ನ ಹಗುರ ಬಿಟ್ಬಿಟ್ಟಿದೀನಿ. ಎಷ್ಟೆಷ್ಟು ಬೇಕೋ ಅಷ್ಟೇ ತಗೊಳ್ತೀನಿ, ಬಿಟ್ಟು ಎಲ್ಲವನ್ನು ಅವರಲ್ಲಿ ಅಂಗೀಕರಿಸಬಾರ್ದು ದಯವಿಟ್ಟು. ಯಾಕಂದ್ರೆ ನನಗೆ ಗೊತ್ತುಂಟು, ಇವತ್ತು ಮೀಡಿಯಾ ಎಷ್ಟು ಹೈ ಆಗಿದೆ. ಮೀಡಿಯಾದಲ್ಲಿ ಸಾವಿರಾರು ಇದ್ದಾರೆ. ಅದನ್ನೆಲ್ಲವನ್ನು ಕೇಳಕ್ ಹೋದ್ರೆ ಆಗುದಿಲ್ಲ. ಬೈಬಲ್ ಓದ್ತಾ ಇರ್ಬೇಕಾರೆ ಪವಿತ್ರಾತ್ಮನು ನಮ್ಮ ಜೊತೆಗಿರುವನು. ನಮ್ಮ ಆತ್ಮಕ್ಕೆ, ನಮ್ಮ ಬದುಕಿಗೆ, ಆ ಸಮಯಕ್ಕೆ ಯಾವ ವಿಷಯಗಳ ಮೇಲೆ ನಮಗೆ ವಾಕ್ಯಗಳು ಅವಶ್ಯಕತೆ ಇದೆಯೋ ಆ ವಾಕ್ಯಗಳನ್ನು ಸರಿಯಾದ ರೀತಿಯಲ್ಲಿ ಹೃದಯಕ್ಕೆ ಒಳಗೆ ಸೇರಿಸ್ತಾನೆ. ಇದನ್ನು ನಂಬ್ತೀರಾ?
ಎಸ್ ಬ್ರದರ್. ಎಸ್, ಅದಕ್ಕೋಸ್ಕರ ಹೇಳ್ತೀನಿ, ದಯವಿಟ್ಟು ಒಂದು ಕಡೆ ಫೋಕಸ್ ಮಾಡಿ ಒಂದು ಪ್ರೀಚರ್ನ ಫಾಲೋ ಮಾಡ್ತಾ ಹೋಗ್ಬೇಡಿ, ಆಯ್ತಾ? ಬೈಬಲ್ ಅನ್ನು ಫಾಲೋ ಮಾಡಿ. ಆವಾಗ ಬೈಬಲ್ ಅನ್ನು ಬರೆದಿರುವಂತ ಬೈಬಲಿನ ಅಧಿಕಾರಿ, ಬೈಬಲ್ ಅನ್ನು ಪ್ರೇರಣೆ ಮಾಡಿ ಬರ್ಸಿದ್ಯಾರು? ಪವಿತ್ರಾತ್ಮನು. ಆ ಟೀಚರ್ ನಮಗೆ ಸರಿಯಾದದನ್ನು ಕಲಿಸ್ಕೊಡ್ತಾ ಹೋಗ್ತಾರೆ. ಓಕೆ, ಕೇಳಬೇಡಿ ಅಂತ ಹೇಳ್ತಾ ಇಲ್ಲ, ಆದ್ರೆ ಬ್ರೌಸ್ ಮಾಡಿ ಫಿಲ್ಟರ್ ಮಾಡಿ ತಗೊಳ್ಳಿ. ಓಕೆ, ಈ ಸಬ್ಜೆಕ್ಟ್ ಸಾರಿ ಈ ಒಂದು ಪ್ರಕಟಣೆ ಇವಾಗ ಕೊಟ್ಟಿದ್ನಲ್ಲ, ಈ ಪಜಲ್ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಕೊನೆವರೆಗೂ ನೆನ್ಪಿಟ್ಕೊಳ್ಳಿ. ಇದು ಪರಿಪೂರ್ಣತೆಯಲ್ಲಿ ನಡೆಸ್ತದೆ ನಮ್ಗೆ, ಸರಿನಾ? ಓಕೆ, ಸೊ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇವತ್ತಿನ ದಿನ ಆಲ್ರೆಡಿ ಸಮಯ ಸ್ವಲ್ಪ ಜಾಸ್ತಿ ಆಗಿದೆ, ಕ್ವಿಕ್ ಆಗಿ ಪ್ರೇಯರ್ ಮಾಡಿ ಫಿನಿಶ್ ಮಾಡೋಣ. ಓಕೆ, ಬನ್ನಿ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗ್ಲಿಪ್ಪ. ನೀನು ಒಳ್ಳೆಯವನು, ನಿನ್ನ ಹಾಗೆ ಬೇರೆ ಯಾರು ಇಲ್ಲ ಸ್ವಾಮಿ. ನಿನ್ನ ಚಿತ್ತದಂತೆ ನಮ್ಮ ಜೀವಿತದಲ್ಲಿ ನಡೆಸು ಯೇಸುವೆ. ನೀನು ಹೇಳಿದ ಹಾಗೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಹೇಗೆ ಪರಿಪೂರ್ಣರಾಗಿದ್ದಾರೋ ಅದೇ ರೀತಿ ನೀವು ಸಹ ಪರಿಪೂರ್ಣರಾಗಿರಿ ಎಲ್ಲ ವಿಷಯದಲ್ಲಿ ಅಂತ ನೀವು ಕಲಿಸಿರುವಾಗ ಕರ್ತನೆ, ಇಲ್ಲಿ ಸೇರಿರುವಂತ ನಮ್ಮ ಎಲ್ಲ ಪ್ರೀತಿಯ ಸಹೋದರರು ಸಹೋದರಿಯರು, ಅವರ ಕುಟುಂಬದವರು ಎಲ್ಲರಿಗೂ ಪವಿತ್ರಾತ್ಮನೇ ನೀನೇ ಜ್ಞಾನ ಮತ್ತು ಬುದ್ಧಿಯನ್ನು ಕೊಟ್ಟು ಅವರನ್ನು ದಿನಾಲು ಪರಿಪೂರ್ಣತೆಯಲ್ಲಿ ನಡೆಸ್ತಾ ಇರು ಕರ್ತನೆ. ಯಾವ ಕಾರಣಕ್ಕೂ ದುಷ್ಟನು ಅವರನ್ನು ತಪ್ಪಾದ ಮಾರ್ಗದಲ್ಲಿ ನಡೆಸದೆ, ಅವರನ್ನು ಟ್ವಿಸ್ಟ್ ಮಾಡದೆ, ಅವರನ್ನು ಕನ್ಫ್ಯೂಷನ್ ಅಲ್ಲಿ ಹಾಕದೆ, ಯಾವಾಗಲೂ ಒಂದು ಸಮಾಧಾನ ನೆಮ್ಮದಿ ಹೃದಯದಲ್ಲಿ ಇರಲಿ ಸ್ವಾಮಿ. ಯಾವಾಗೆಲ್ಲ ವಾಕ್ಯ ಕೇಳ್ತಾರೋ, ನಿನ್ನ ವಾಕ್ಯವನ್ನು ಕೇಳುವಾಗ ಹೃದಯದಲ್ಲಿ ಪವಿತ್ರಾತ್ಮನ ಶಾಂತಿ ನೆಲೆ ನಿಂತಿರುವುದಕ್ಕೋಸ್ಕರ ಪ್ರಾರ್ಥಿಸ್ತೇವಪ್ಪ. ಎಲ್ಲರಿಗೂ ಸಹಾಯ ಮಾಡು. ಸೈತಾನನು ಯಾರನ್ನೂ ಸಹ ಮಂಕು ಮಾಡದೆ ತಪ್ಪಾದ ರಸ್ತೆಯಲ್ಲಿ ನಡೆಸದಂತೆ ನಿನ್ನ ಕೃಪೆಯಿಂದ ನಿನ್ನ ಸುರಕ್ಷತೆಯಿಂದ ಅವರನ್ನು ಸುರಕ್ಷಿತವಾಗಿಡು ಕರ್ತನೆ. ಸ್ತೋತ್ರ ರಾಜ. ಇವತ್ತು ಕಲಿತಂತ ಎಲ್ಲ ವಾಕ್ಯಗಳಿಗೂ ಸ್ತೋತ್ರಪ್ಪ. ಜೂಡ್ ಬ್ರದರ್ ಕಲಿಸಿದ್ದಾರೆ ಸ್ವಾಮಿ, ನನಗೂ ಒಂದು ಪ್ರಕಟಣೆಯನ್ನು ಶೇರ್ ಮಾಡಿದ್ದೇನೆ. ಇವೆಲ್ಲವನ್ನು ಸೇರಿ ನಮ್ಮನ್ನು ಆಶೀರ್ವದಿಸು, ನಮ್ಮ ಹೃದಯದಿಂದ ಅದು ಹೊರಗೆ ಹೋಗದಂತೆ ಕಾಪಾಡು ಕರ್ತನೆ. ಎಲ್ಲ ಮಹಿಮೆಯ ಮಹತ್ವ ನಿಮಗೆ ಸಲ್ಲಿಸ್ತೇವೆ ಕರ್ತನೆ, ಯೇಸುವಿನ ನಾಮದಲ್ಲಿ ಆಮೇನ್ ಆಮೇನ್. ಇನ್ನೊಬ್ರು ಯಾರಾದ್ರೂ ಪ್ರಾರ್ಥನೆ ಮಾಡಿ ಕೊನೆಯದಾಗಿ ನಮ್ಮೆಲ್ಲರಿಗೋಸ್ಕರ ಕಾಮನ್ ಆಗಿ ಎಲ್ಲ ವಿಷಯಗಳಿಗೋಸ್ಕರ ಆಮೇಲೆ ಸಭೆಯನ್ನು ನಿಲ್ಲಿಸುವ. ಯಾರಾದ್ರೂ ಒಬ್ರು ಪ್ರಾರ್ಥನೆ. ಓಕೆ, ಮಾಡ್ತೀರಾ ಜೋಡ್ ಬ್ರದರ್? ಓಕೆ, ಥ್ಯಾಂಕ್ ಯು ಜೀಸಸ್. ಯೇಸುವೆ ನಿಮ್ ಸ್ತೋತ್ರವನ್ನು ಅರ್ಪಿಸ್ತೇವೆ ಕರ್ತನೆ, ನಿಮ್ ಸ್ತೋತ್ರ ಸ್ವಾಮಿ. ಈ ಸಮಯದಲ್ಲಿ ನಾವು ನಮ್ಮ ಸಭೆಯಲ್ಲಿರುವಂತ ಎಲ್ಲರಿಗಾಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ಮುಂದಾಗ್ತಿದ್ದೇವೆ ಸ್ವಾಮಿ. ಎಲ್ಲರ ಹೃದಯಗಳನ್ನು ಬಲ್ಲಾತನೆ, ಎಲ್ಲರ ಮೇಲೆ ಕೃಪೆ ತೋರುವವನೇ, ನಿನಗೆ ಈ ಸಮಯದಲ್ಲಿ ಸ್ತೋತ್ರವನ್ನು ಅರ್ಪಿಸ್ತಾ ಈ ಎಲ್ಲಾ ಕುಟುಂಬಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಹೌದು ಸ್ವಾಮಿ, ಈ ಸಮಯದಲ್ಲಿ ಮೇರಿ ಬಾಯಿ ಅವರ ಕುಟುಂಬಕ್ಕಾಗಿ ಮತ್ತು ಅವರ ಮನೆಯಲ್ಲಿರುವ ಎಲ್ಲಾ ಆತ್ಮಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಎಲ್ಲರನ್ನು ನಿನ್ನ ರಕ್ಷಣೆ ಕರೆದುಕೊಂಡು ಬಾ, ಬೇಕಾದ ಜ್ಞಾನವನ್ನು ಕೊಡು ಮತ್ತು ನಿನ್ನ ಪ್ರಸನ್ನತೆಯಲ್ಲಿ ಅವರನ್ನು ನಡೆಸು. ಅದೇ ರೀತಿ ಸ್ಟೀವನ್ ಬ್ರದರ್ ಅವರಿಗಾಗಿಯೂ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಸ್ವಾಮಿ, ಅವರ ಕುಟುಂಬದಲ್ಲಿ ನೀನು ಸಹ ಕಾರ್ಯ ಮಾಡು ಮತ್ತು ಅವರ ಮನೆತನಕ್ಕೆ ಬೇಕಾದ